ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೂ ಹರಿ ಓಂ. ಸಾಷ್ಟಾಂಗ ಪ್ರೇಯರ್ ಇವತ್ತು ಮಾಡ್ಲಾ ಸಂತೋಷಿ? ಒಂದ್ ನಿಮಿಷ, ಅದೇ ದೃಗ್ದೃಶ್ಯ ವಿವೇಕದ ಅದೇ ಸ್ಟಾರ್ಟ್ ಮಾಡಿ. ಹೌದಾ? ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ. ಗುರುವಿನ ಪಾದಕ್ಕೆ ವಂದಿಸುತ್ತಾ, ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ಪರಃ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಹರಿ ಓಂ. ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೂ ಈ ದಿನದ ದೃಗ್ದೃಶ್ಯ ವಿವೇಕದ ಚಿಂತನೆಗೆ ಸುಸ್ವಾಗತ. ಸೊ ಇವತ್ತಿನ 83, 84, 85, 86, 87 ಈ 4 ಒಂದು ಸಂಚಿಕೆನ ತಗೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ ಗುರೂಜಿ ಏನ್ ಹೇಳ್ತಾರೆ ಅಂತಂದ್ರೆ, ವ್ಯಾವಹಾರಿಕ ಜಗತ್ತಲ್ಲಿ ಯಾವ ತರ ವ್ಯವಹಾರ ಮಾಡ್ತೀವಿ ನಾವು, ಮತ್ತೆ ಗುರುವಿನ ಉಪದೇಶ ಅಂದ್ರೆ ಏನು, ಮತ್ತೆ ಜ್ಞಾನ ಮತ್ತೆ ಧ್ಯಾನದ ಬಗ್ಗೆ ವಿಶ್ಲೇಷಣೆ. ಸೊ ನನ್ನ ಮೊದಲನೇ ಪ್ರಶ್ನೆ ಕೋಕಿಲಾಜಿ ನಿಮ್ಗೇನೆ. ಈಗ ವ್ಯಾವಹಾರಿಕ ಜಗತ್ತಲ್ಲಿ ಒಂದು ಜ್ಞಾನ ನೀಡುವ ಗುರು ವ್ಯಾವಹಾರಿಕವಾಗಿನೇ ಜೀವನ ಮಾಡ್ತಾರ? ಮತ್ತೆ ವ್ಯಾವಹಾರಿಕ ಜಗತ್ತು ಆಯ್ತಾ, ಒಂದು ಜ್ಞಾನ ನೀಡುವ ಗುರು ಸದ್ಗುರು ವ್ಯಾವಹಾರಿಕವಾಗಿ ಜೀವನ ಮಾಡ್ತಾರಾ? ಇಲ್ಲ, ಸದ್ಗುರು ಯಾವತ್ತೂ ಆತರ ಮಾಡೋದಿಲ್ಲ. ಅವರು ಪಾರಮಾರ್ಥಿಕ ಜೀವನವಾಗಿ ಮಾಡ್ತಾರೆ. ಅದನ್ನೇ ನಮಗೂ ಕೂಡ ಹೇಳ್ತಾರೆ ಅವರು. ಈಗ ನಿಮ್ಮ ಪ್ರಶ್ನೆ ಇದೆ, ನೀವು ಪಾರಮಾರ್ಥಿಕ ಜೀವನದಲ್ಲಿ ಇದ್ದೀರಾ ಅಲ್ವಾ? ಪಾರಮಾರ್ಥಿಕ ಜೀವನದಲ್ಲಿ ನೀವು ಪಾರಮಾರ್ಥಿಕದಲ್ಲಿ ಇರೋಂತ ಯಾವ್ದಾನ ಒಂದು ಸಂದರ್ಭ ಸನ್ನಿವೇಶನ ಎಕ್ಸ್ಪ್ಲೈನ್ ಮಾಡಿ. ಹೇಳ್ತೀನಿ ಸಂತೋಷ್ ಜಿ. ಹರಿ ಓಂ. ಆತ್ಮಜ್ಯೋತಿಗೆ ನಮಸ್ಕಾರ. ಗುರುವಿನ ಪಾದಕ್ಕೆ ವಂದಿಸುತ್ತಾ, ನನಗೆ ಮೊನ್ನೆ ಒಂದು ಕಾಲೇಜಿನ ಘಟನೆ ಆಯ್ತು, ಅದನ್ನೇ ಹೇಳ್ತೀನಿ. ನಾನು ಇವಾಗ ಜೂನ್ ಅಲ್ಲಿ ರಿಟೈರ್ಡ್ ಆಗ್ತೀನಿ ಸಂತೋಷ್ ಜಿ. ನಾನು ಜೂನ್ 30ಕ್ಕೆ ನಾನು ರಿಟೈರ್ಡ್ ಆಗುತ್ತೆ. ಅದಕ್ಕೆ ಈಗ ನನ್ನ ಪ್ಲೇಸ್ಗೆ ಒಬ್ರು ಬಂದಿದ್ದಾರೆ. ಅವರು ಅದಕ್ಕೆ ಏನ್ ಮಾಡಿದ್ರು, ಪ್ರಿನ್ಸಿಪಾಲ್ ಕರೆದು ಫಸ್ಟ್ ಹೇಳಿದ್ರು, ಈಗ ಈ ತರ ನೀವು ನಿಮ್ಮ ಕಂಪ್ಯೂಟರ್ಸ್ ನಿಮ್ ಜಾಗನ ಅವ್ರು ಬಿಟ್ಕೊಡಿ ಅಂತ ಹೇಳಿದ್ರು. ನಂಗೆ ಅದು ಸ್ವಲ್ಪ ಬೇಜಾರಾಯ್ತು ನನಗೆ. ಬಟ್ ಆಮೇಲೆ ತಿರ್ಗಾ ಸರಿ ಸುಮ್ನಾಗ್ಬಿಟ್ಟೆ ನಾನು. ಆಮೇಲೆ ತಿರ್ಗಾ ಮಾರನೇ ದಿನ ಸೋಮವಾರ ಹೋದೆ ಕಾಲೇಜ್ಗೆ. ಹೋದಾಗ ಏನ್ ಹೇಳಿದ್ರು ಅಂತಂದ್ರೆ, ನೀವು ಅಲ್ಲಿ ಕೂತ್ಕೊಳ್ಳಿ, ನಿಮ್ಮ ಬೇರೆ ಕಂಪ್ಯೂಟರ್ಸ್ ಅಲ್ಲಿ ಕೂತ್ಕೊಳ್ಳಿ ಅಂತಂದ್ರು. ತುಂಬಾನೇ ಬೇಜಾರಾಯ್ತು. ಇಷ್ಟು ಬೇಗ ನಾನು ಇದಾಗೋದ್ನ ನೆಗ್ಲೆಕ್ಟ್ ಮಾಡ್ತಿದಾರ ಅಂತ ಅನ್ನಿಸ್ತು. ತಕ್ಷಣಕ್ಕೆ ನಿಜವಾಗ್ ಜ್ಞಾಪಿಸ್ಕೊಂಡು, ಇವೆಲ್ಲ ದೃಶ್ಯಗಳಲ್ವಾ, ಇದನ್ನ ದೃಕ್ಕಾಗಿ ನೋಡ್ಬೇಕು, ಯಾತಕ್ಕೆ ಇಷ್ಟೊಂದು ಇದ್ ಮಾಡ್ಕೋತೀನಿ, ಇದು ಸರಿನೇ ಅಲ್ವಾ, ಇದು ಇನ್ನೊಂದು 6 ತಿಂಗಳಿಗೆ ಹೋಗ್ತೀನಿ, ಅವ್ರು ಹೇಳ್ತಿರೋ ಸರಿನೇ ಅಲ್ವಾ, ಇದೆಲ್ಲ ದೃಶ್ಯಗಳಲ್ವಾ, ನಾನು ಇದಕ್ಕೋಸ್ಕರ ಅಂಟ್ಕೋಬಾರ್ದು, ಈ ದೃಶ್ಯಕ್ಕೆ ಅಂಟ್ಕೋಬಾರ್ದು ಅಂತ ತೀರ್ಮಾನ ಮಾಡಿ ಸಮಾಧಾನ ಮಾಡ್ಕೊಂಡೆ ನಾನು. ಆದ್ರೆ ನಿಮ್ಗೆ ಇನಿಷಿಯಲಿ ಅನ್ಸ್ತಲ್ಲ, ಸೀಟ್ ಬಿಟ್ಕೊಡ್ತಾ ಇದೆಯಲ್ಲ ಅಂತ ಬೇಜಾರಾಯ್ತಲ್ಲ? ಖಂಡಿತ ಅನ್ನಿಸ್ತು ಸಂತೋಷ. ಅವಾಗ ಅಲ್ಲಿ ವ್ಯಾವಹಾರಿಕ ಜಗತ್ತು ಬಂದ್ಬಿಡ್ತು ನಂಗೆ ಅವಾಗ ಅಲ್ಲಿ. ಅದನ್ನೇ ಹೇಳ್ದದು, ಮೋಹ ಹೋಗಿಲ್ಲ, ಮೋಹ ಅನ್ನೋದಿದೆ. ಆದ್ರೆ ಆ ಮೋಹನ ಓವರ್ಕಮ್ ಮಾಡಿದ್ದು ನೀವು ಗುರುವಿನ ಒಂದು ಉಪದೇಶನ ಕೇಳಿ ಅದನ್ನ ಓವರ್ಕಮ್ ಮಾಡಿ ಆಯ್ತು ಖಂಡಿತ ಹೌದು ದೃಷ್ಟಿ ಕಂಡ್ಕೋಬಾರ್ದು ಅಂತ ಅನ್ನಿಸ್ತು ನಂಗೆ. ಇವೆಲ್ಲ ಬದ್ಲಾಗ್ತಾ ಇರುತ್ತೆ, ಬದ್ಲಾಗೋದಕ್ಕೆ ನಾನ್ ಯಾಕೆ ಇದಕ್ಕೆ ಮಾಡ್ಕೋಬೇಕು, ನಾನು ಇದನ್ನ ದೃಕ್ಕಾಗಿ ನೋಡ್ಬೇಕು ಅಂತ ನಾನು ಅವಾಗ ಆ ಒಂದು ಸನ್ನಿವೇಶದಲ್ಲಿ ಅನ್ಕೊಂಡೆ ನಾನು ಸಂತೋಷ್. ಆಮೇಲೆ ನಿಮ್ಗೆ ಪ್ರತಿ ದಿವಸ ಇವಾಗ ಡೈಲಿ ಕಾಲೇಜ್ಗೆ ಹೋಗ್ತಿರಲ್ಲ, ಅವ್ರು ನೋಡಿದಾಗ ಏನೋ ಅನಿಸ್ತಾ ಇಲ್ಲ ನಿಮ್ಗೆ? ನಿಜ ಏನು ಅನ್ನಿಸ್ತಿಲ್ಲ ನಂಗೀಗ. ನಾನು ನಿಜ ಸತ್ಯ ಮಾಡಿ ಹೇಳ್ತೇನೆ, ಏನು ಅನ್ನಿಸ್ತಿಲ್ಲ ಈಗ ನನ್ಗೆ. ಸತ್ಯ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಹೇಳಿದ್ರಾಯ್ತು. ಆಯ್ತು, ಅದು ಕೇಳ್ತಾ ಇರೋದು. ಇಲ್ಲ, ನಂಗೆ ಏನು ಅನ್ನಿಸ್ತಿಲ್ಲ. ಮೊದಲು ಅನ್ನಿಸ್ತು, ನನ್ಗೆ ಹೇಳಿದ್ನಲ್ಲ, ಆ ಒಂದು 2-3 ಕ್ಷಣ ಅನ್ನಿಸ್ತು, ಅಯ್ಯೋ ಇಷ್ಟು ಬೇಗ ನೆಗ್ಲೆಕ್ಟ್ ಮಾಡ್ತಾ ಇದಾರ ನನ್ಗೆ, ಇಷ್ಟು ಬೇಗ ನನ್ ಜಾಗ ಬಿಟ್ಕೊಡ್ಬೇಕಾ, ಎಷ್ಟು ಒಂಥರ ಅನ್ನಿಸ್ತು. ಬಟ್ ಮುಂದಿನ ಒಂದ್ ಸನ್ನಿವೇಶಕ್ಕೆ ತಯಾರಾದೆ ನಾನು. ಅದು ಇಲ್ಲ, ಇದು ಇದ್ದಾಗಿದ್ದೀರಾ ನೀವು?
ಖಂಡಿತ. ಜಾಗ ಬಿಟ್ಕೊಡಕ್ ಸಿದ್ಧ ಆಗಿದ್ದೀರಾ, ಮತ್ತೆ ನಿಮ್ ಕಡೆಯಿಂದ ಏನೇನ್ ಹೇಳ್ಬೇಕು ಎಲ್ಲ ಹೇಳ್ತಾ ಇದ್ದೀರಾ ಅವರಿಗೆ. ಹೌದು ಹೌದು ಹೌದು, ಹೇಳು ಕೊಟ್ಟಿದ್ದೀನಿ ಎಲ್ಲ ಕೆಲ್ಸಗಳೆಲ್ಲ. ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ಅಥವಾ ಅಲ್ಲೂ ಏನಾದ್ರು ಇದು ಹೇಳ್ಬಾರ್ದು ನಾನು ಆತರ ಹೆಂಗನ ಮಾಡ್ಕೊಳ್ಳಿ, ಅವಳೇ ಕಲ್ತ್ಕೊಳ್ಳಿ, ಅವರೇ ಮಾಡ್ಕೊಳ್ಳಿ ಅಂತ ಏನಾದ್ರು ಇದೆಯಾ? ಖಂಡಿತ ಆತರ ಇಲ್ಲ. ಯಾಕೆ ಅಂದ್ರೆ ಹೊಸ ಹುಡುಗಿ ಬಂದಿದ್ದಾರೆ, ನನಗ್ ಏನೇನ್ ಅನುಭವ, ನನ್ನ ಏನೇನ್ ಕಲ್ತಿದ್ದೇನೋ ನಾನೆಲ್ಲ ಕೆಲಸ ಹೇಳ್ಕೊಡ್ತಾ ಇದ್ದೀನಿ ಅವ್ರಿಗೆ. ಯಾಕೆ ನಂತರನೇ ಅವರು ಅನ್ಕೊಂಡು ಅನ್ಕೊಳ್ಳಿ, ಸೇಮ್ ಒಂದೇ ಅಲ್ವಾ, ಅವ್ರ ಆತ್ಮೆ ಬೇರೆ ನಮ್ಮ ಆತ್ಮೆ, ಎಲ್ಲ ಒಂದೇ ಆತ್ಮೆ ಇರೋದಲ್ವಾ. ಸಿಕ್ಸರ್ ಹೊಡೆದ್ ಬಿಟ್ರಿ ಕೋಕಿಲಾಜಿ ಇವತ್ತು. ವೆರಿ ಗುಡ್. ಸರಿ, ಇದು ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡ್ತು ಸಂತೋಷ್, ನಂಗೆ ಮಾತ್ರ. ನನ್ಗೆ ನಿಜವಾಗ್ಲೂ ಆ ಸನ್ನಿವೇಶದಿಂದ ಹೊರಗೆ ಬರಕ್ ತುಂಬಾ ಹೆಲ್ಪ್ ಮಾಡ್ತು. ಗುರೂಜಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವಾಗ ಗುರುಜಿ ಬಂದು ಜ್ಞಾನ ಕೊಟ್ರ, ಧ್ಯಾನದಿಂದ ನಿಮ್ಗೆ ಅರಿವು ಬಂತ, ಜ್ಞಾನದಿಂದ ಅರಿವು ಬಂತ ಹೇಳಿ. ಜ್ಞಾನದಿಂದ ಬಂತು, ಜ್ಞಾನದಿಂದ ಅರಿವು ಬಂದಿದ್ದು, ಜ್ಞಾನದಿಂದ ಅರಿವು ಬಂತು, ಶ್ರವಣದಿಂದ ಅರಿವು ಬಂತು. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹರಿ ಓಂ ಅನುಸೂಯಾಜಿ, ವಿಡಿಯೋ ಆನ್ ಮಾಡಿ. ನೀವು ವಿಡಿಯೋ ಆನ್ ಮಾಡಿಲ್ಲ ಅಂದ್ರೆ ವಿಡಿಯೋ ಆನ್ ಮಾಡಿಸ್ಬೇಕು ಇವಾಗ. ನೋಡಿ, ಈಗ ಮೇಡಮ್ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ, ಅವ್ರಿಗೆಲ್ಲೋ ಬೇಜಾರಾಯ್ತು, ಸೀಟ್ ಬಿಟ್ಕೊಡ್ಬೇಕಲ್ಲ ಅಂತ ಚೀಫ್ ಮಿನಿಸ್ಟರ್ ಚೇರ್ ತರ ಅಂಟ್ಕೊಂಡ್ಬಿಟ್ಟಿದ್ರು. ಕಡೆಗೆ ಚೀಫ್ ಮಿನಿಸ್ಟರ್ ಚೇರ್ನ ಬಿಟ್ಕೊಡೋದಕ್ಕೆ ರೆಡಿ ಆದ್ರು. ಮತ್ತೆ ಆ ಚೇರಿನ ಎದ್ದು ಜಾಗ ಕೂಡ ಬದಲಾಯಿಸ್ಕೊಂಡ್ಬಿಟ್ರು ಅವರು. ಆಲ್ರೆಡಿ ಅಂದ್ರೆ ದಿಕ್ಕನ್ನೇ ಬದಲಾಯಿಸ್ಕೊಂಡ್ಬಿಟ್ರು, ಯೋಚನೆ ಬದಲಾಯಿಸ್ಕೊಂಡ್ಬಿಟ್ರು. ಸೊ ಈ ನಿಟ್ಟಲ್ಲಿ ನಿಮ್ಗೂ ಆ ತರ ಏನಾದ್ರು ಯಾವ್ದಾರ ಅನುಭವ ಆಗಿದ್ಯಾ? ನೀವಿನ್ನೂ ರಿಟೈರ್ಡ್ ಆಗ್ತಾ ಇಲ್ವಲ್ಲ? ನಮ್ಗೇನಿಲ್ಲ, ನಮ್ದು ಇನ್ನು 2 ವರ್ಷ ಐತೆ, ಅದಕ್ಕೆ ಅನುಭವ ಇನ್ನೂ ಆಗಿಲ್ಲ. ಅಲ್ಲಲ್ಲ, ನಾನು ಹೇಳೋದೇನು ಅಂತಂದ್ರೆ, ಯಾರಾದ್ರೂ ಬಂದು ನಿಮ್ಮನ್ನ ಈ ತರ ಇಲ್ಲ ನೀವು ಆ ಕಡೆ ಕುತ್ಕೊಳ್ಳಿ, ಈ ಕಡೆ ಕುತ್ಕೊಳ್ಳಿ ಅನ್ನೋ ತರ, ನೀವು ಒಂದೇ ಕಡೆ ಕುತ್ಕೋತಾ ಇದ್ದೀರಾ 15 ವರ್ಷದಿಂದ, ಆತರ ಸೀಟಿನ ಅನುಭವ? ಆತರ ಏನಿಲ್ಲ. ಬೇರೆ ಇನ್ನೊಂದು ವಿಷಯ ಏನಂದ್ರೆ, ಇನ್ಮೇಲೆ ಇವ್ರಿಗೆ ವಯಸ್ಸಾಗಿದೆ, ಜಾಸ್ತಿ ಕೆಲ್ಸ ಹೇಳ್ಬೇಡ್ರಿ, ನೀವೇ ಮಾಡ್ರಿ, ಮರು ಜಾಸ್ತಿ ಆತರ ಹೇಳಿದಾರೆ. ಆಗ ನೋವಾಯ್ತು. ಬಿಡು, ಏನ್ ಮಾಡಕ್ಕಾಗಲ್ಲ, ಈಗ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ಮೇಲೆ ನಾವ್ ಅದನ್ನ ಒಪ್ಕೊಳ್ಳೇಬೇಕು. ಬಿಡು, ಸುಮ್ನಾಗ್ಬಿಟ್ಟೆ, ಏನು ಬೇಜಾರೇನ್ ಮಾಡ್ಕೊಂಡಿಲ್ಲ. ವಯಸ್ಸು ಯಾರಿಗ ಆಗ್ತಾ ಇರೋದು ಅನ್ಸೂಯಾಜಿ, ಸ್ವಲ್ಪ ಹೇಳಿ. ವಯಸ್ಸು ದೇಹಕ್ಕೆ, ನೀವು ಆತ್ಮಕ್ಕಲ್ಲ. ಅಲ್ಲ, ನೀವು ದೇಹನ ಆತ್ಮನ ಇವಾಗ? ಈಗ ದೇಹ ಅಲ್ಲ, ಆತ್ಮ. ಆತ್ಮನೇ. ಅವಾಗ ಸ್ವಲ್ಪ ನೋವಾಯ್ತು, ಬಿಡು ಸುಮ್ನಾಗ್ಬಿಟ್ಟೆ. ಆಯ್ತು, ನೀವು ಆತ್ಮನೇ ಅಂತ ಅನ್ಕೊಳ್ಳೋಣ, ನಾವೆಲ್ಲರೂ ಆತ್ಮರೇ ಇಲ್ಲಿ. ಏನೋ ವ್ಯವಹಾರಿಕವಾಗಿ ಜೀವನ ಮಾಡ್ತಾ ಇದ್ ನಾವೆಲ್ಲರೂ ಏನು ಅಂತಂದ್ರೆ ಆತ್ಮ ಅಂತಂದ್ರೆ ಗುರುಜಿ ಹೇಳೋದಾರ, ನಾವು ವ್ಯವಹಾರಿಕವಾಗಲ್ಲ, ನಾವು ಇದು ಏನದು ಪಾರಮಾರ್ಥಿಕವಾಗಿ ನಾವು ಭಗವಂತನಲ್ಲಿ ಇರೋರು ಅಂತ ಹೇಳ್ತಿದ್ದೀರಾ. ಸರಿ, ಇವಾಗ ನಿಮಗೂ ಅದೇ ಪ್ರಶ್ನೆ ಕೇಳ್ತೀನಿ. ಇವಾಗ ಧ್ಯಾನದಿಂದನ ನೀವು ಇದನ್ನ ಅಚೀವ್ ಮಾಡಿದೀರಾ ಅಂತ ಹೇಳಿದ್ರು. ಇವಾಗ ಅವ್ರು ಕೇಳಿದ ಅದೇ ಪ್ರಶ್ನೆ ನಿಮ್ಗೆ ಕೇಳಿದ್ರು, ನೀವು ಅದನ್ನ ಹೇಳ್ತೀರಾ. ಯಾಕಂದ್ರೆ ಗುರುಜಿ ಆಲ್ರೆಡಿ ಹೇಳ್ತಿದ್ದಾರೆ, ಜ್ಞಾನದಿಂದನೇ ನಾವು ಪಾರಮಾರ್ಥಿಕ ಸತ್ಯ ಆಗೋದು ಅನ್ನೋ ಒಂದು. ಸೊ ನೀವೀಗ ಪಾರಮಾರ್ಥಿಕ ಸತ್ಯದಲ್ಲಿ ನೀವ್ ಹೇಳಿದ್ರೆ, ನಾನು ಆತ್ಮನಾಗಿದ್ದೀನಿ, ಎಲ್ಲಾ ನೋಡ್ತಾ ಇದ್ದೀನಿ ಅಂತ. ಸೊ ನಿಮ್ಮ ಒಂದು ಅನುಭವದಲ್ಲಿ ನೀವು ಆತ್ಮನಾಗಿ ನಿಲ್ಲೋದಕ್ಕೆ ಯಾವ ಕ್ಷಣದಲ್ಲಾಯ್ತು ಹೇಳಿ ನೋಡೋಣ. ಅದೇ ಯೋಚನೆ ಮಾಡ್ಬೇಕಲ್ಲ. ಯಾಕೆ ಯೋಚನೆ ಮಾಡ್ಬೇಕು? ಅಲ್ಲ, ಯೋಚನೆ ಗೀಚನೆ ಎಲ್ಲ ಏನಿಲ್ಲ. ಇವಾಗ ಅವರೆಲ್ಲ ಪಟ ಅಂತ ಹೆಂಗ್ ಹೇಳಿದ್ರು ಹಂಗ ಹೇಳ್ಬೇಕು. ನನಗೆ ಹೇಳಕ್ ಬರಲ್ವೇ? ಎಲ್ಲ ಬರುತ್ತೆ. ನೀವ್ ಆತ್ಮ ಅಂತ ಹೇಳಿದ್ಮೇಲೆ ಏನ್ ಹೇಳ್ತಾ ಇರ್ಬೇಕಷ್ಟೇ. ಸದ್ಗುರು ದೇವಾಯ ನಮಃ ಅಂತ ಹೇಳಿ ಆಗ್ತಾ ಇರಿ, ಹೇಳ್ತಾ ಇರಿ. ನೀವ್ ಹೋದ್ವಾರ ಬಂದಿಲ್ಲ, ಹೋದ್ವಾರ ಪನಿಷ್ಮೆಂಟ್ ಕೊಡ್ಬೇಕು ನಿಮ್ಗೆ, ಏನೋ ಪಾಪ ಬೇಡ ಅಂತ ಬಿಟ್ಟಿದೀವಿ. ಆಯ್ತು, ಪರವಾಗಿಲ್ಲ, ಕೊಡಿ. ಹೆಂಗು ನನ್ಗಲ್ವಲ್ಲ, ಮಾಡ್ತೀನಿ. ಏನ್ ಪನಿಷ್ಮೆಂಟ್? ಈಗ ನಾನಲ್ಲ ಅಂತ ಹೇಳಿದ್ರಲ್ಲ, ಕರೆಕ್ಟ್ ಆಗಿ ಇದಕ್ಕೆ ಉತ್ತರ ಕೊಡಿ ಪ್ರಶ್ನೆಗೆ. ಇಲ್ಲ ಅಂದ್ರೆ ಎಲ್ಲಾರು ಆದ್ಮೇಲೆ ತಿರ್ಗಾ ಮತ್ತೆ ಕೇಳ್ತೀನಿ ನಿಮ್ಮನ್ನ. ಎಲ್ರು ನೀವು ಆಮೇಲೆ ಯೋಚನೆ ಮಾಡಿ ಹೇಳಿ. ಯೋಚನೆ ಮಾಡಿ ಹೇಳೋದು. ಬದುಕು ಸುಲಭ, ಬದುಕು ಅನ್ನೋದೇ ಸುಳ್ಳು ಅಂತ ಗೊತ್ತು ನಿಮ್ಗೆ. ನಾನು ಆತ್ಮ ಅಂತ ಗೊತ್ತು, ನಾನು ದೇಹ ಅಲ್ಲ ಅಂತ ಗೊತ್ತು. ದಿವಸ ಬೆಳಗ್ಗೆ ಎದೊಳ್ತೀರಾ, ಭಗವಂತ ನನ್ ಕಾಪಾಡಪ್ಪ, ಅಲ್ಲ ಸಾರಿ ಎಲ್ಲರನ್ನ ಕಾಪಾಡಪ್ಪ ಅಂತ ಹೇಳಿದೀರಾ. ಎದೊಳ್ತೀರಾ, ಆಫೀಸ್ಗೆ ಹೋಗ್ತೀರಾ, ದಾರಿಲಿ ಓಡಾಡ್ತೀರಾ, ಬಸ್ಸಲ್ಲಿ ಬರ್ತೀರಾ. ನೀವೇನ್ ಯಾರ ಮೇಲೆ ಜಗಳ ಮಾಡಿದ್ರೆ ಏನು ಕುದುರೆ ತರ ಹಿಂಗೆ ಹೋಗಿ ಹಿಂಗ್ ಬರ್ತೀರಾ? ಯಾರ ಮೇಲೆ ಜಗಳ ಮಾಡಲ್ಲ ಸರ್, ನಾನು ಯಾರನ್ನೂ ಜಗಳ ಮಾಡಲ್ಲ. ಕೋಕಿಲನ್ ಕೇಳಿ, ಯಾರನ್ನೂ ಜಗಳ ಮಾಡಲ್ಲ ನಾನು. ಸೈಲೆಂಟ್ ಆಗಿರ್ತೀನಿ. ಇಲ್ಲ, ನನಗೇನಿದೆ ಅಂದ್ರೆ,
ಕಾಲ್ ನೋವು ತುಂಬಾ ಇದೆ ಸರ್, ನನ್ ಮಂಡಿ ನೋವು. ನಾನು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡೋದು ಬೇರೆ ಮಾಡ್ಬಿಟ್ಟಿದ್ದೀನಿ. ಈಗ ನಾನು ದೇಹ ಅನ್ನೋದೊಂದು ಮಿಷಿನ್ ತರ, ಅದೆಲ್ಲ ಏನೇ ಕೆಲಸ ಮಾಡುತ್ತೋ ಒಳ್ಳೆ ಕೆಲಸ ಮಾಡ್ಸಪ್ಪ ಇವತ್ತು ಅಂತ ಹೇಳ್ತೀನಿ. ಆತರ ಅನ್ಕೊಂತೀನಿ. ಈಗ ನನ್ ಕಾಲ್ ನೋವು ಮೆಟ್ಲು ಇಳಿಬೇಕಾದ್ರೆ ಹತ್ಬೇಕಾದ್ರೆ ಕಾಲ್ ನೋವುತ್ತಿದೆ. ಅಯ್ಯೋ, ಇದು ಕಾಲ್ ನನ್ಗೆಲ್ಲ ನೋವ್ತಿರೋದು ದೇಹಕ್ಕೆ ಮಾತ್ರ ಅಲ್ವಾ ಅಂತ ಅನ್ಕೊಂಡಾಗ ಸ್ವಲ್ಪ ಕಾಲ್ ನೋವು ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಆತರ ಫೀಲ್ ಆಗಲ್ಲ, ನೋವು ನನಗಲ್ಲ ಅದು ಅಂತ ಅನ್ಕೊಂಡ್ರೆ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಅದ್ಮೇಲೆ ಗಮನನೇ ಇರೋದಿಲ್ಲ, ನೋವೇ ಇಲ್ಲ ಅನ್ನೋ ತರ ಆರಾಮ್ಸೆ ಇರ್ತೀನಿ ಸರ್. ಅದೊಂದು ಅನುಭವ ಆಗಿದೆ ನನಗೆ. ದಾರಿ ಉದ್ದಕ್ಕೂ ಜೈ ಗುರುದೇವತಾ ಅಂತ ಅನ್ಕೊಂಡೇ ಹೋಗ್ತಾ ಇರ್ತೀನಿ. ಬಸ್ ಸಿಕ್ಬೇಕಪ್ಪ ಅಂತೀನ, ಬಸ್ ಸಿಕ್ಬಿಡುತ್ತೆ. ಆತರ ಫೀಲಿಂಗ್ ಆಗ್ತಿದೆ. ಇನ್ನಿ ತೀರಾ ಡೀಪ್ ಆಗಿ ಅಲ್ಲಲ್ಲ, ಹೇಳಕ್ ಬಸ್ ಬರ್ತಾ ಇದೆ, ನೀವು ಬಸ್ ಸಿಕ್ಲಪ್ಪ ಅಂದ್ರೆ 5 ನಿಮಿಷಕ್ಕೆ ಒಂದು ಬಸ್ ಬರುತ್ತೆ, ಬಸ್ ಸಿಗುತ್ತೆ. ಅದನ್ನ ಯಾಕೆ ಪಾಪ ಇನ್ನು ನೀವು ದತ್ತರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಇಲ್ಲ, ಇನ್ ಟೈಮ್ ಹೋಗ್ಬೇಕು, ಮೂವ್ ಆಗೋ ಬಸ್ ಸಿಕ್ಲೇಪ ಅಂತ ಓಡ್ತಾ ಇರ್ತೀನಿ. ಮೂವ್ ಆಗೋ ಬಸ್ ಸಿಕ್ಕುತ್ತೆ, ಅನ್ಕೊಂಡಿದ್ದೆಲ್ಲ ಕರೆಕ್ಟ್ ಆಗುತ್ತೆ ಸರ್. ಈಗ ಆತರ ಅನುಭವ ಆಗ್ತಿದೆ ನನಗೆ. ಅಲ್ಲ, ಅನ್ಕೊಂಡಿದ್ದೆಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ ಅಂತಂದ್ರೆ ನೀವ್ ಯಾವಾಗ ಸಾಕ್ಷಿ ಭಾವದಾಗಿರ್ತೀರೋ, ಏನ್ ನಡೀತಾ ಇದೆಯೋ ಅದ್ರ ಪ್ರಕಾರ ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು ಅಷ್ಟೇನೆ. ಇಲ್ಲಿ ಅಂದ್ಕೊಂಡಂಗ್ ಆಯ್ತು, ನಾನ್ ಕೇಳ್ದಂಗ್ ಆಯ್ತು ಅನ್ನೋದೆಲ್ಲ ಸುಳ್ಳು. ಅದು ಸುಮ್ನೆ ಹಂಗ್ ಕಾಣುತ್ತಷ್ಟೇ ಮಾಯೆಯಲ್ಲಿ. ಮನ್ಸಿಗೆ ಮಾಯೆ. ಹೌದು. ಸರಿ, ನೀವು ಪ್ರಶ್ನೆಗೆ ಆನ್ಸರೇ ಮಾಡಿಲ್ವಲ್ಲ ಇನ್ನು. ನೀವು ಪಾರಮಾರ್ಥಿಕ ಸತ್ಯದ ಜೀವ ಅಂತ ಗೊತ್ತಾಯ್ತು. ಈಗ ನೀವ್ ಹೇಳಿದ್ರಿ ದೇಹ ಒಂದು ಇನ್ಸ್ಟ್ರೂಮೆಂಟ್ ಅಂತ. ಆ ಇನ್ಸ್ಟ್ರೂಮೆಂಟ್ ನ ನೀವು ಯಾವ ತರ ಉಪಯೋಗಿಸ್ತಾ ಇದ್ದೀರಾ ಪಾರಮಾರ್ಥಿಕ ಸತ್ಯದಲ್ಲಿ ನೆಲೆ ನಿಲ್ಲಕ್ಕೆ? ಆತ್ಮನಾಗಿದೆಯಲ್ಲಮ್ಮ ನೀವು. ಆತ್ಮ ಅಂತ ಹೇಳಿದ್ರಿ, ನಾನು ಆತ್ಮ ಅಂತ ಹೇಳಿದ್ರಿ, ಈ ದೇಹ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರಿ ಅಲ್ವಾ? ಈಗ ಅದನ್ನ ದೃಢಪಡಿಸ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ. ಇವಾಗ ದೇಹಕ್ಕಲ್ಲ ನನಗಲ್ಲ ಅಂತ ಹೇಳಿದ್ರಿ. ಹೌದು. ಈಗ ಅಡಿಗೆ ಮಾಡ್ತಾ ಇರೋದಲ್ಲ, ಇದು ನಾನಲ್ಲ ಮಾಡ್ತಿರೋದು ಅಂತ ಅನ್ಬಿಟ್ಟು ಭಾವನೆ ಇದೆ. ನಾನಲ್ಲ, ಇಲ್ಲ ದೇವ್ರ ಶಕ್ತಿ ಮಾಡಿಸ್ತಾ ಇದೆ ಅಂತ ಅನ್ಬಿಟ್ಟು ನಾನ್ ಮಾಡಿದ್ದಲ್ಲ, ದೇವ್ರೆ ನೀನ್ ಶಕ್ತಿ ಕೊಟ್ಟು ಮಾಡಿಸ್ತಿದ್ಯಾ ಅಂತ ತಿಳ್ಕೊಂಡೇ ಮಾಡ್ತೀನಿ ನಾನು. ದೇವ್ರು ಶಕ್ತಿ ಕೊಟ್ರಾ? ಅದೇ ದೇವ ಶಕ್ತಿ, ನಮ್ ಕಾಣದೇ ಇರೋ ಶಕ್ತಿ ಇದೆ, ಶಕ್ತಿ ಮಾಡ್ಸುತ್ತೆ. ಇದು ನಾನ್ ಮಾಡ್ತಿಲ್ಲ, ನಾನ್ ಏನ್ ಮಾಡಿಸ ನೀನೇ ಇಲ್ಲ, ಒಳ್ಳೇದನ್ನೇ ಮಾಡ್ಸಪ್ಪ ಅಂತ ಕೇಳ್ಕೊತೀನಿ ಸರ್. ಅದು ಮಾಡ್ತಾ ಇದೀನಿ, ನಂಗೆ ಅನ್ಕೊಂಡೇ ಮಾಡ್ತೀನಿ ನಾನು. ಒಳ್ಳೇದು ಮಾಡಿಸ್ಕೊಳ್ಳಿ ಅಂದ್ರು ಅಲ್ಲೂ ದ್ವೈತ ಬಂತಲ್ಲ. ನೀವು ಬೇರೆ, ಭಗವಂತ ಬೇರೆ ಆಯ್ತಲ್ಲಮ್ಮ. ಇವಾಗ ನಾನು ನೀವು ಹೇಳಿದ್ರಿ ಭಗವಂತ ಬೇರೆ, ಭಗವಂತನ ಬಸ್ ಬರ್ಲಿ, ಮೂವಿಂಗ್ ಬಸ್ ಬರ್ಲಿ ಅಂದ್ರೆ ಮೂವಿಂಗ್ ಬಸ್ ಬಂತು ಆಯ್ತಾ. ಟಕ್ ಅಂತ ಅಡಿಗೆ ಮಾಡಿ, ನೀವು ಇವಾಗ ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ಆಗ್ಬಿಡ್ಲಿ ಅಂತ ಟಕ್ ಅಂತ ಅಡಿಗೆ ಆಗ್ಬಿಡ್ತಾ? ಮಾಡ್ಲೇಬೇಕು ತಾನೆ ನೀವು. ಮಾಡ್ಬೇಕು. ಇನ್ ಟೈಮ್ ಆಗೋಂಗೆ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡ್ ಮಾಡ್ತೀನಿ. ಇನ್ ಟೈಮ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಅದನ್ನ ಹೇಳಕ್ ನನಗ್ ಗೊತ್ತಾಗ್ತಿರತ್ತೆ. ಇಲ್ಲ, ಇನ್ ಟೈಮ್ ಮಾಡ್ತೀರಾ, ಇನ್ ಟೈಮ್ ಮಾಡ್ತಾ ಇದ್ದೀರಾ ಅದಲ್ಲ. ಇಲ್ಲಿ ಹೆಂಗೆ ಅಂತಂದ್ರೆ, ನಾವು ಯಾವಾಗ ನಾವು ಈ ಸ್ಟೇಟ್ ಅಲ್ಲಿ ಇವಾಗ ಆಲ್ರೆಡಿ ನಾವು 83, 84, 85 ಸಂಚಿಕೆಗಳನ್ನ ನಾವು ದಾಟಿದೀವಿ. ಈ ಸ್ಟೇಟ್ ಅಲ್ಲಿ ನಾವು ದ್ವೈತ ಭಾವದಲ್ಲಿ ಇದ್ರೆ, ನೀನು ಬೇರೆ ನಾನು ಬೇರೆ ಅನ್ನೋ ಭಾವ ಇದ್ದಾಗ ನಮಗೆ ಭಗವಂತನ ಅರಿವಾಗೋದಿಲ್ಲ. ಯಾವಾಗ ಮನುಷ್ಯನಿಗೆ ವ್ಯಾವಹಾರಿಕದಲ್ಲಿ 2 ಬೇಕು. ನೀವು ಹೇಳಿದ್ರಿ, ಎರಡೇನಂತ, ನಮ್ಗೆ 2 ಕಣ್ಣಿದೆ ನೋಡಕ್ಕೆ, 2 ಕೈ ಇದೆ, 2 ಕಾಲಿದೆ ಅಲ್ವಾ? ಅದನ್ನ ಉಪಯೋಗಿಸ್ಕೊಂಡು ನಡಿತೀವಿ, ಎಲ್ಲ ಮಾಡ್ತೀವಿ. ಅಂದ್ರೆ ದ್ವೈತ ಬೇಕು ವ್ಯವಹಾರಕ್ಕೆ. ದ್ವೈತ ಇಲ್ಲದೆ ವ್ಯವಹಾರನೇ ಇಲ್ಲ, ವ್ಯವಹಾರ ಮಾಡೋದಕ್ಕೂ ಆಗಲ್ಲ. ಆದ್ರೆ ಯಾವಾಗ ದ್ವೈತ ಅನ್ನೋದು ಬಿಡುತ್ತೆ ನಮ್ಮನ್ನ, ಅವಾಗ ಭಗವಂತನೇ ಮರೆ ಆಗ್ಬಿಡ್ತಾನೆ. ಭಗವಂತ ಕಾಣಲ್ಲ ನಿಮ್ ಕಣ್ಣಿಗೆ. ಅರ್ಥ ಆಯ್ತಾ? ಸೊ ಭಗವಂತ ಕಾಣಿಸ್ಬೇಕಾದ್ರೆ ನೀವು ದ್ವೈತ ಬೇಕು. ಭಗವಂತ ಕಾಣಲ್ಲ, ಅವನೇ ಎಲ್ಲ ಸರ್ವವ್ಯಾಪಿ ಸರ್ವಮಯಿ, ಒಳಗು ಹೊರಗು ಅವನೇ ಆದಾಗ ಏನಾಗುತ್ತೆ, ಅವ್ನು ಕಾಣಲ್ಲ ನಿಮ್ಗೆ. ಆ ಒಂದು ನಿಟ್ಟಲ್ಲಿ ಹೇಳಿ ನೋಡೋಣ, ನೀವ್ ಯಾವ ತರ ನೀವು ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರಿ. ಹೇಳಕ್ ಬರಲ್ಲ ಅಂತ ಹೇಳಂಗಿಲ್ಲ, ಯೋಚನೆ ಮಾಡಿ ಹೇಳಿ. ಎಲ್ಲರದಾಗ್ಲಿ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಆಯ್ತು, ಲಾಸ್ಟ್ ಅಲ್ಲಿ ನಿಮ್ಮನ್ನ ಕೇಳಿದ್ರೆ ಇವತ್ತು ಆನ್ಸರ್ ಮಾಡಿದಾಗ ಹೋಗಂಗಿಲ್ಲ ಮನೆಗೆ ನೀವು. ಸಂತೋಷ್ ಶೋಭಾ ಅವರು 7:30ಗೆ ಹೊರಡ್ತಾರಂತೆ, ಅವ್ರದ್ದು ಮುಗಿಸ್ಬಿಡಿ. ಇಲ್ಲ, ಈಗ ಶೋಭಾಜಿ ಇದೆ. ನೆಕ್ಸ್ಟ್ ಶೋಭಾಜಿ ಹತ್ರನೇ ಬರೋಣ ಅಂತ ಇದೆ, ನನ್ಗೆ ಗೊತ್ತಿರ್ಲಿಲ್ಲ. ಶೋಭಾಜಿ. ಹರಿ ಓಂ ಸಂತೋಷ್ ಜಿ, ಎಲ್ಲರಿಗೂ ಹರಿ ಓಂ. ಸಮಾಧಿಯಲ್ಲಿ ನಮಗೆ ವಿಧವಾದ ಸಮಾಧಿಗಳಿದಾವೆ. ಬಟ್ ಆದ್ರೆ ನಾವು ಯಾವ ಸಮಾಧಿಯಲ್ಲಿ ನಿಜವಾಗೂ ನಮ್ಗೆ ಉಪಯುಕ್ತ ಆಗುತ್ತೆ, ಆದ್ರೆ ನೀವು ಆ ಸಮಾಧಿಯಲ್ಲಿ ನಿಲ್ಲಕ್ ಆಗ್ತಾ ಇದೆಯಾ? ನಿಲ್ತಿದ್ರೆ ನೀವು ಆ ಸಮಾಧಿಯಲ್ಲಿ ಯಾವ ತರ ಪ್ರಪಂಚ ನೋಡ್ತಾ ಇದ್ದೀರಾ? ನಿಮ್ಮ ಜೀವನದ ಒಂದು ಅನುಭವನ ಶೇರ್ ಮಾಡಿ. ಸಮಾಧಿಯಲ್ಲಿ ಜಡ ಸಮಾಧಿ ಅಂತ ಹೇಳ್ತಾರೆ, ಇನ್ನು ಹಲವಾರು ಸಮಾಧಿಗಳು ಹೇಳ್ತಾರೆ. ಬಟ್ ಇದು
ನಮ್ಮ ಗುರುಗಳು ಏನ್ ಹೇಳಿದ್ದಾರೆ, ಇದು ಜ್ಞಾನದಿಂದ ಆಗುವಂತ ಸಮಾಧಿ ಅಂದ್ರೆ ನಿಧಿಧ್ಯಾಸ. ಇಲ್ಲಿ ನಾವೇನ್ ಮಾಡ್ತೀವಿ, ನಿಧಿಧ್ಯಾಸ ಅಂತ ಅಂದಾಗ ಗುರುಗಳು ಏನ್ ಜ್ಞಾನ ಕೊಟ್ಟಿದ್ದಾರೆ ಅಂದ್ರೆ, ನಾವು ಈಗ ಗುರುಗಳು ಕೊಟ್ಟಿರೋದು ನಾವು ಅದನ್ನ ಶ್ರವಣ ಮಾಡ್ತೀವಿ, ಮನನ ಮಾಡ್ತಿದೀವಿ. ಈ ಮನನ ಕ್ಲಾಸಲ್ಲಿ ಮನನ ಮಾಡ್ತಾ ಇದ್ದೀವಿ. ಮನನ ಮಾಡಿ ಆ ನಂತರ ಅದು ಏನು ಅನ್ನೋದು ಬರೀ ಸಮಾಧಿಯಲ್ಲಿ ಅಂದ್ರೆ ಕಣ್ಮುಚ್ಚಿ ಸಮಾಧಿಗೆ ಹೋಗ್ಬೇಕು ಅಂತ ಏನಿಲ್ಲ. ಎಚ್ಚರದಲ್ಲಿ ಏನೊಂದು ಕೆಲಸ ಮಾಡುವಾಗ್ಲೂನು ಅದೇ ಜ್ಞಾನದ ರೀತಿಯಲ್ಲೇನೆ ನಾವು ಈಗ ಒಂದು ಪುಸ್ತಕ ಓದ್ತಿರ್ತೇನೆ, ಹೌದು ಅಲ್ಲಿ ಏನಿದೆ, ಆ ತತ್ವ ಏನಿದೆ. ಈಗ ಇಲ್ಲಿ ಒಂದು ಐತರೇಯ ಉಪನಿಷತ್ ಇದೆ ನನ್ನ ಕಣ್ಣೆದುರಿಗೆ. ಇದರಲ್ಲಿ ಏನ್ ತತ್ವ ಹೇಳಿದ್ದಾರೆ, ಇದನ್ನ ನಾನು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಹೋಗ್ತೀನಿ. ಹೌದು, ಇದರಲ್ಲಿ ಹೇಳಿದ್ದಾರೆ ಪ್ರಜ್ಞಾನವೇ ಬ್ರಹ್ಮ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಸೃಷ್ಟಿ ಹೇಗಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಹೌದಾ, ಸೃಷ್ಟಿ ಆಗಿದ್ ನಿಜನಾ? ಈ ಸೃಷ್ಟಿ ಆಗಿತ್ತು ಅಂದ್ರೆ ಹೇಗೆ ಆಗಿತ್ತು ಹಾಗೆ ಇರ್ಬೇಕಾಗಿತ್ತು. ಇದು ಬದಲಾವಣೆ ಆಗ್ತಾ ಇದೆಯಲ್ಲ, ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆಯಲ್ಲ. ಹಾಗಿದ್ದಾಗ ಈ ನನ್ನ ಶರೀರದಲ್ಲೂ ಸುತ ಹುಟ್ಟಿದಾಗ ಹೇಗಿದ್ದೆ ಹಾಗೆ ಇಲ್ವಲ್ಲ, ಈಗ್ಲೂ ಅಷ್ಟೇ ಬದಲಾವಣೆ ಆಗ್ತಾ ಹೋಗ್ತಿದೆ. ಇದೆಲ್ಲ ಮಿಥ್ಯ. ಹೀಗೆ ಜ್ಞಾನಪೂರ್ವಕವಾಗಿ ಯೋಚನೆ ಮಾಡಿದಾಗ ಅದೇ ಒಂದು ಸಮಾಧಿ ಆಗುತ್ತೆ. ಸಂತೋಷಿ, ಬರೀ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಷ್ಟೇ ಸಮಾಧಿ ಆಗಲ್ಲ ಅಲ್ವಾ? ಹೌದು, ಅದನ್ನು ಮಾಡ್ಬೇಕು. ಯಾಕೆಂದ್ರೆ ಎಷ್ಟೋ ಸತಿ ದಿನ ಪೂರ್ತಿ ಏನ್ ಕೆಲ್ಸ ಅಂತ ನಮ್ಗಿರಲ್ಲ. ಆ ಕೆಲ್ಸ ಇಲ್ದೇನೆ ಇದ್ದಾಗ ಕಣ್ಮುಚ್ಚಿ ಕೂತ್ಕೊಂಡಾಗ ಏನು ಜ್ಞಾನ ಇದೆ, ಏನು ತತ್ವ ಇದೆ, ನಾನು ಆತ್ಮ ಸ್ವರೂಪಿ ಅನ್ನೋದನ್ನ ಪದೇ ಪದೇ ನನ್ನಲ್ಲಿ ತಂದ್ಕೊಂಡಾಗ ಅದು ಆ ಆತ್ಮಸ್ಥಿತಿಯಲ್ಲಿ ಇರೋದಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇದೆ. ಹೇಳ್ದಂಗೆ ಯಾವುದೇ ಪುಸ್ತಕ ಓದ್ಲಿ, ಇಲ್ಲ ಏನೇ ಕೆಲಸ ಮಾಡ್ತಾ ಇರ್ಲಿ, ಅಲ್ಲಿ ಇರೋದೆಲ್ಲ ಪರಬ್ರಹ್ಮ ಸ್ವರೂಪನೇ. ಏನಿದೆ ನನ್ನ ಸುತ್ತಲೂ ಏನೇನ್ ಕಾಣಿಸ್ತದೆ ಎಲ್ಲಾನು ಪರಬ್ರಹ್ಮ ಸ್ವರೂಪನೇ ಅಂತ ಅಂದ್ಬಿಟ್ಟು ಅವರಲ್ಲಿ ನಿಂತ್ಕೊಂಡಾಗ ಅದೇ ಸಮಾಧಿ ಸ್ಥಿತಿ ಆಗುತ್ತೆ. ಸಂತೋಷಿ, ಅಲ್ಲ ಈಗ ನೀವ್ ಹೇಳಿದ್ರಿ, ಈಗ ಯಾವಾಗ ಮನುಷ್ಯ ಸಮಾಧಿ ಅಂತ ಹೇಳಿದಾಗ ಜ್ಞಾನದಿಂದ ಸಮಾಧಿ, ಧ್ಯಾನದಿಂದ ಏನಾಗುತ್ತೆ, ಆ ಧ್ಯಾನ ಅನ್ನೋದು ಡೀಪ್ ಸ್ಟೇಟ್ಗೆ ಹೋದಾಗ ಏನಾಗುತ್ತೆ, ನಮ್ಮ ವಾಸನ ಕ್ಷಯ ಆಗುತ್ತೆ. ಈ ನಿಟ್ಟಲ್ಲಿ ವಾಸನೆಗಳು ನಿಮ್ಮನ್ನ ಯಾವತ್ತಾದ್ರೂ ನೀವು ಹೇಳಿದ್ರಿ ಸಮಾಧಿ ಸ್ಥಿತಿಯಲ್ಲಿ ನಾನು ಇರೋಂತ ಅಂದ್ರೆ ಕಣ್ಣು ಬಿಟ್ಕೊಂಡು ಸಮಾಧಿ ಸ್ಥಿತಿಯಲ್ಲಿ ಇರ್ಬೋದು ಅಂತ ಹೇಳಿದ್ರಲ್ಲ, ಈ ನಿಟ್ಟಲ್ಲಿ ನೀವು ಕಣ್ಣು ಬಿಟ್ಕೊಂಡು ಅಥವಾ ಸಮಾಧಿ ಸ್ಥಿತಿಯಲ್ಲಿ ಅಂದ್ರೆ ಗುರುಜಿನೇ ಹೇಳ್ತಾರೆ ಸಹಜ ಸಮಾಧಿ ಅಂತ ಇಟ್ಕೊಳ್ಳೋಣ. ಸಹಜ ಸಮಾಧಿ ಅಂತ ಹೆಸರೋದಕ್ಕೆ. ಕಣ್ಣು ಬಿಟ್ಕೊಂಡು ನಾವು ಎನಿ ಟೈಮ್ ಅಂದ್ರೆ ಕಣ್ಣು ಮುಚ್ಕೊಂಡಾಗ ಏನಾಗುತ್ತೋ ಅನುಭವ ಅದು ಕಣ್ಣು ತೆಕ್ಕೊಂಡಾಗ ಆಗ್ಬೇಕು ಅಂತ ಹೇಳುವಾಗ ಯಾವ್ದಾದ್ರು ವಾಸನೆಗಳ ನಿಮ್ಮನ್ನ ಕಾಡಿಸಿದ್ಯಾ ಅಥವಾ ಹೇಗೆ ಹೊರಗೆ ಬಂದ್ರಿ? ಇನ್ ಕೇಸ್ ಆತರ ಏನಾದ್ರು ಅನುಭವ ಇದೆಯಾ ಆಗಿದ್ರೆ ಅಂತ? ಹೌದು ಸಂತೋಷ್, ಕಾಡುತ್ತಾ ಇಲ್ಲ ಅಂತ ನಾ ಹೇಳಲ್ಲ. ಯಾಕೆಂದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ, ಹಾಗಾಗಿ ಹೊರಗಡೆ ಬರುತ್ತೆ, ಇಲ್ಲ ಅಂತ ಇಲ್ಲ. ಇಲ್ಲ ಕಾನ್ಶಿಯಸ್ ಮೈಂಡ್ ಅಲ್ಲೇ ಆಗಿರ್ಬೋದು, ಈಗ ಬೆಳಗ್ಗೆ ಆಗಿದ್ ಮಧ್ಯಾಹ್ನಕ್ಕೂ ಕಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ಬರುತ್ತೆ, ಅದು ಬಂದಾಗ ಅದು ತುಂಬಾ ಹೊತ್ತು ನಿಲ್ಲದಿಲ್ಲ, ಸ್ವಲ್ಪ ಹೊತ್ತು ಅದೇ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅದ್ಯಾವ್ದು ಸತ್ಯ ಅಲ್ದಿದ್ದಾಗ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ನಾನು ಅಂತ ಅಂದ್ಬಿಟ್ಟು ಅದನ್ನ ಪಕ್ಕಕ್ಕೆ ಸರಿಸ್ಬಿಟ್ರೆ ಹೊಟ್ಟೋಗ್ಬಿಡುತ್ತೆ ಅಷ್ಟೇನೆ. ಹೊತ್ತುನು ವಾಸನೆಗಳು ಬರಲ್ಲ ಅಂತ ಇಲ್ಲ. ಇನ್ನೊಂದು ಕೆಲವೊಂದು ವಾಸನೆಗಳನ್ನ ಅದನ್ನ ಉಪಯೋಗಿಸ್ಕೊಂಡೇ ಕೆಲಸ ಬೇಕಾಗತ್ತೆ ಅದನ್ನೂ. ಈಗ ಒಂದು ಏನಾದ್ರು ಹೊಸ ಡಿಶ್ ಮಾಡ್ಬೇಕು ಅಂತ ಅಂದಾಗ ನಾನು ಅವಾಗ ಮಾಡಿದ್ನಲ್ವಾ ಅಂತ ಅಂದ್ಬಿಟ್ಟು ಒಂದು ಆ ಸಬ್ ಕಾನ್ಶಿಯಸ್ ಮೈಂಡ್ ಹೋಗುತ್ತೆ, ಅಲ್ಲಿರೋ ವಾಸನ ಹೊರಗಡೆ ತೆಗಿಯುತ್ತೆ, ಅದೊಂದು ಪ್ರಿಪೇರ್ ಆಗತ್ತೆ, ಫುಡ್ ಪ್ರಿಪೇರ್ ಆಗತ್ತೆ. ಹೀಗೆ ಬೇಕಾದಾಗ ಅದನ್ನ ತೆಗೆದು ಉಪಯೋಗಿಸ್ಕೊಳೋದು ಉಂಟು, ಮತ್ತೆ ಬೇಡದಿದ್ದಾಗ ಅದನ್ನ ಪ್ರಿಪರೇಷನ್ ಮಾಡೋದು ವಾಸನೆ ಹೇಗಾಗತ್ತೆ? ಪ್ರಿಪರೇಷನ್ ಅಂದ್ರೆ ನಾನು ಏನೋ ಒಂದು ಮಾಡೋ ಒಂದು ಹಂಬಲ, ಈಗ ನನ್ನಲ್ಲಿ ಏನೋ ಒಂದು ಅಂದ್ರೆ ಆಲ್ರೆಡಿ ಅಂದ್ರೆ ವಾಸನೆ ಅಂತ ಅಂದ್ರೆ ಏನು ಅಂತಂದ್ರೆ ಏನೋ ಒಂದು ಅಚೀವ್ ಮಾಡ್ಬೇಕು, ಏನೋ ಮಾಡ್ಬೇಕು, ಅದೇನೋ ಆಗ್ಲಿಲ್ಲ, ಇದೇನೋ ಆಗ್ಲಿಲ್ಲ ಅನ್ನೋದೇನಾಗತ್ತೆ, ಅದರ ಒಂದು ಕರ್ಮ ಕ್ರಿಯೇಟ್ ಆಗುತ್ತೆ. ವಾಸನೆಯಿಂದ ಕರ್ಮ ಕ್ರಿಯೇಟ್ ಆಗುತ್ತೆ, ಕರ್ಮದಿಂದ ಕರ್ಮ ಬಂಧನ, ಈ ತರ ಆಗ್ತಾ ಇರುವಾಗ ನೀವು ಆ ವಾಸನೆಯನ್ನ ಉಪಯೋಗಿಸ್ಕೊಂಡು ಏನೋ ಒಂದು ಅಡಿಗೆ ಮಾಡಿದ್ರಿ, ಅಡಿಗೆ ಮಾಡೋದು ವಾಸನೆ ಆಗುತ್ತಾ ಅಂತ ಕೇಳ್ತಾರೆ. ಹೇಗೆ ಅಂತಂದ್ರೆ ಅಲ್ಲಿ ಹಿಂದೆ ಆ ಕ್ರಿಯೆ ಜರುಗಿತ್ತಲ್ವಾ, ಹಿಂದೆ ನಾನು ಅದನ್ನ ಮಾಡಿದ್ನಲ್ವಾ, ಆ ಐಟಮ್ ಏನಿತ್ತು ಅದು ಮಾಡಿದ್ದೆ, ಹಿಂದೆ ಕ್ರಿಯೆ ಜರುಗಿತ್ತು. ಅದನ್ನೀಗ ಈ ಕರ್ಪೂರ ರೂಪದಲ್ಲಿ ಅದನ್ನ ನೆನಪಿಸ್ಕೊಂಡೆ.
ನೆನ್ಪಿಸ್ಕೊಂಡಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ದಿದ್ದು ಹೊರಗಡೆ ಬಂದಾಗ ಅದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇಲ್ಲ ಅಂದ್ರೆ ಅದಕ್ಕೆ ಮತ್ತೆ ನಾನು ಸರ್ಚ್ ಮಾಡ್ಬೇಕಾಗುತ್ತೆ ಎಲ್ಲಿದೆ ಏನು ಅಂತ ಅಂದ್ಬಿಟ್ಟು. ಅದು ಇದ್ದಿದ್ದನ್ನ ಹೊರಗಡೆ ತೆಗೆದು ನಾನು ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ಅದನ್ನು ಹೋಗಿ ಸೇರಿತ್ತಲ್ವಾ. ಅದು ವಾಸನ ರೂಪದಲ್ಲಿ ಅಂದ್ರೆ ಹಿಂದೆ ನಾನು ಮಾಡಿದ್ನಲ್ವಾ ಇದು ಅನ್ನೋದು ಅಲ್ಲಿ ಕರ್ತೃತ್ವ ಬಂದಾಗ ಅದು ಹೊರಗಡೆ ತೆಗ್ದಾಗ ನಾ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದನ್ನ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಸಂತೋಷಿ. ಅಷ್ಟೇ ಅಂತ ಅಲ್ಲ, ಕೆಲವೊಂದು ವಾಸನೆಗಳು ಬರುತ್ತೆ, ಇಲ್ಲ ಅಂತ ಇಲ್ಲ. ಹಿಂದೆ ನನ್ ಮೊಮ್ಮಗಂದೆ ಆಟಗಳು ತಗೊಂಬೋದು, ಅವ್ನ್ ಆಡ್ತಿದ್ದು, ಅವನನ್ನ ಗದರಿಸಿದ್ದು ಎಲ್ಲ ನೆನ್ಪಾಗತ್ತೆ. ಅವ್ನ್ ನೆನ್ಪಾಗತ್ತೆ, ಅಯ್ಯೋ ನಮ್ ಚೈತನ್ಯ ನಿಂಗ್ ಬೈದ್ ಬಿಟ್ನಲ್ವಾ ಅವತ್ತು ನಾನು, ಅವನ್ ಈ ತರ ಮಗು ಗೊತ್ತಿಲ್ದಾನೆ ತೀಟೆ ಮಾಡ್ದ, ನಾನು ಏನು ಗದರಿಸ್ಬೇಕಾಗಿತ್ತು, ಕೂತ್ಕೊಂಡ ಒಂದೊಂದ್ ನೆನ್ಪಾಗತ್ತೆ. ಅವೆಲ್ಲ ಆಗಲ್ಲ ಅಂತ ಇಲ್ಲ, ವಾಸನೆಗಳು ಬರ್ತವೆ. ಬಂದಾಗ ಸರಿ ಮಗುಗ ಬೈದಿದ್ದು ಆಗೋಯ್ತು, ಸರಿ ಬಿಡು ಈಗ ಯಾಕೆ ಪಾಪ ಅವ್ನಿಗೆ ಇದ್ ಮಾಡ್ಕೊಬೇಕು, ಮುಗೀತಲ್ಲಿಗೆ. ಈ ತರ ಬರುತ್ತೆ. ಸಂತೋಷಿ ಬರಲ್ಲ ಅಂತ ಇಲ್ಲ, ವಾಸನೆಗಳು ಬರುತ್ತೆ. ಅದು ತುಂಬಾ ಕಾಲ ನಿಲ್ಲದಿಲ್ಲ, ಮತ್ತೆ ಯಥಾಸ್ಥಿತಿಯಲ್ಲಿ ನಾನು ನಿಲ್ಲೋದಕ್ಕಾಗತ್ತೆ, ಅಂದ್ರೆ ಪ್ರೆಸೆನ್ಸ್ ಬಂದಂಗಾಗತ್ತೆ. ಹಿಂದೆ ಹೇಳದ್ನಲ್ಲ, ಭೂತಕಾಲಕ್ಕೂ ಹೋಗುತ್ತೆ. ಮತ್ ಕೆಲವೊಂದ್ಸತಿ ವರ್ತಮಾನದ್ದು ಯೋಚನೆ ಮಾಡೋದು ಉಂಟು, ಮಾಡಲ್ಲ ಅಂತ ಇಲ್ಲ. ವರ್ತಮಾನದ್ದು ಯೋಚನೆ ಮಾಡ್ತೀನಿ, ಭೂತಕಾಲನೂ ಯೋಚನೆ ಮಾಡ್ತೀನಿ. ಮತ್ತೆ ಯಥಾಸ್ಥಿತಿಯಲ್ಲಿ ಭೂತಕಾಲ ಭವಿಷ್ಯತ್ ಕಾಲನು ಯೋಚನೆ ಮಾಡ್ತೀನಿ. ವರ್ತಮಾನದಲ್ಲಿ ನಿಲ್ಲೋದಕ್ಕೂ ತುಂಬಾ ಬೇಗ ಬಂದು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸಂತೋಷ. ಚೆನ್ನಾಗಿ ಹೇಳಿದ್ರಿ ಶೋಭಾಜಿ, ಥ್ಯಾಂಕ್ ಯು. ಧನ್ಯವಾದ. ಪ್ರಶ್ನೆ ಏನಿಲ್ಲ, ಯಾಕಂದ್ರೆ ನೀವೆಲ್ಲ ಪ್ರಶ್ನೆಗಳೆಲ್ಲ ಅದೇ ಈಗ ಶೋಭಾ ಅವರು ಹೇಳಿದ್ರಲ್ಲಿ, ಅವರು ಅಡುಗೆದು ಬಂದಾಗ ನೀವು ಪ್ರಶ್ನೆ ಕೇಳಿದ್ರಿ ಅಲ್ವಾ, ಅದನ್ನ ನೀವ್ ಹೇಗೆ ಹೇಳ್ತೀರಾ ಅಂತ. ನನ್ಗೇನ್ ಅನ್ಸುತ್ತೆ ಅಂದ್ರೆ, ಇವರು ಅಡುಗೆ ಬಗ್ಗೆ ಅದ್ರದ್ದು ಮುಂಚೆ ಮಾಡಿದ್ದೆ ನಾನು, ಅದ್ ನನಗ್ ಬರುತ್ತೆ ಅನ್ನೋದನ್ನ ವಾಸನೆ ಅಂತ ಏನ್ ಹೇಳ್ತಿದ್ದಾರೆ, ಇಟ್ ಈಸ್ ಜಸ್ಟ್ ಎ ಮೆಮೊರಿ. ಆ ಪ್ರಿಪರೇಷನ್ ಆ ಟೈಮ್ಗೆ ಈಗ ಮೆಮೊರಿ ಇರುತ್ತೆ, ಅದು ಬರುತ್ತೆ. ಆದ್ರೆ ಮೊಮ್ಮಗಂದು ಏನ್ ಹೇಳಿದ್ರಲ್ಲ, ಮೊಮ್ಮಗಂದು ಹೇಳುವಾಗ ಅವನಿಗೆ ಬೈದಿದ್ದೆ, ಯಾಕೆ ಬೈಬೇಕಾಗಿತ್ತು ಅಂತ ಏನ್ ಅನ್ಕೊಂಡ್ರೆ, ಅಲ್ಲಿ ಒಂದು ಸಣ್ಣದು ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳಕ್ಕಾಗಲ್ಲ, ಬಟ್ ಆ ಒಂದ್ ಇದ್ರಲ್ಲಿ ಅಲ್ಲಿ ಅದು ಬಂತು ವಾಸನೆ. ಅಂದ್ರೆ ಮೊಮ್ಮಗನ ಜೊತೆ ಏನೋ ಒಂದ್ ಇರುತ್ತೆ, ಆ ಕಾರಣಕ್ಕಲ್ಲಿ ಅದು ವಾಸನೆ ತರ ಬಂತು. ಬಟ್ ಏನಂದ್ರೆ ಪ್ರತಿಯೊಂದನ್ನು ಗುರ್ತಿಸ್ತಾ ಇದೀನಿ ನಾನು ಅನ್ನೋದಿದ್ಯಲ್ವಾ, ಅದು ನಡೀತಾ ಇದೆ ಅವರಲ್ಲಿ. ಆ ಸಾಕ್ಷಿಯಾಗಿ ಇದೆಲ್ಲ ಗುರುತಿಸ್ತಿದೀನಿ ನಾನು. ಆ ಹೆಸರು ಕೊಡೋದ್ರಲ್ಲಿ ಬೇರೆ ಇರ್ಬೋದು, ಇವಾಗ ನೀವ್ ಅದನ್ನ ವಾಸನೆ ಅಂತಾದ್ರೂ ಹೇಳಿ, ಮೆಮೊರಿ ಅಂತಾದ್ರೂ ಹೇಳಿ, ಬಟ್ ಗುರುತಿಸುವಿಕೆ ಮುಖ್ಯ ನಮ್ಗಿಲ್ಲಿ. ಈ ಹೆಸರುಗಳು ಅಂದ್ರೆ ಈ ಟರ್ಮ್ಸ್ ಯೂಸ್ ಮಾಡೋದು ನಮ್ಮ ಕಲಿಕೆಗಷ್ಟೇ ಹೊರತು ಅದು ಖಂಡಿತ ಮುಖ್ಯ ಅಲ್ಲ. ಬಟ್ ಆ ಮೆಮೊರಿ ಎಂದೇನೆ, ಅದೇ ಇವಾಗ ನಾನೇ ಅದವನಿಗೆ ಮೆಮೊರಿ ಇರಲ್ವಾ, ಮೆಮೊರಿ ಇರುತ್ತಾ ಅಂತ ನಮ್ ಗುರುಜಿ ಅವ್ರದ್ದು QA ಇದ್ರಲ್ಲಿ ಬೇಕಾದಷ್ಟು ಬಂದಿದೆ. ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮೆಮೊರಿಗೆ ಅಟ್ಯಾಚ್ ಆಗಲ್ಲ ಅನ್ನೋ ತರ. ಮೆಮೊರಿ ಇರುತ್ತೆ, ಯಾವಾಗ ಏನ್ ಬೇಕೋ ಹೊರಗೆ ಬರುತ್ತೆ, ಹಾಗೆ ನಿಮ್ಗೆ ರೆಸಿಪಿಗಳು ಯಾವಾಗ ಬೇಕೋ ಆಚೆ ಬರ್ತಿರುತ್ತೆ. ಬಟ್ ಅದಕ್ಕೆ ಅಟ್ಯಾಚ್ ಆಗಿದೀವಿ ಇಲ್ಲ ಅನ್ನೋದು ಆಕ್ಚುಲ್ ಆಗಿ ನಾವ್ ಎಲ್ಲಿದೀವಿ ಅನ್ನೋದು ನಮ್ಗೆ ಹೇಳೋದು. ಸೊ ಆ ಮೊಮ್ಮಗನ್ ವಿಷಯದಲ್ಲಿ ಒಂಚೂರು ಅದೇನೋ ಇರ್ಬೋದು, ಅಡಿಗೆ ವಿಷಯದಲ್ಲಿ ಆಕ್ಚುಲ್ ಆಗಿ ಇರಲ್ಲ. ವಾಸನೆ ಅಂತ ಅಂದ್ರೆ ನಮ್ಗೆ ನಾವಲ್ಲಿ ಆಕ್ಚುಲಿ ಅಟ್ಯಾಚ್ ಆಗಿರ್ತೀವಿ, ಅದು ಹೊರಗ್ ಬರ್ಲಿಕ್ಕೆ ಈ ನಿಧಿಧ್ಯಾಸ ಹೆಲ್ಪ್ ಅಂತ. ಕರೆಕ್ಟಾ? ಅದೇ ಎರಡನೇ ಸತಿ ಪ್ರಶ್ನೆಯಲ್ಲಿ ಅವ್ರು ಆನ್ಸರ್ ಮಾಡ್ಬಿಟ್ರು ಅದನ್ನ, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಸರಿ ಸರಿ, ಓಕೆ ಓಕೆ. ಥ್ಯಾಂಕ್ ಯು ಸತ್ಯಾಜಿ. ಥ್ಯಾಂಕ್ ಯು ಸತ್ಯಾಜಿ. ಥ್ಯಾಂಕ್ ಯು ಸಂತೋಷ್ ಜಿ. ಎಲ್ರಿಗೂ ಲೀವ್ ಆಗ್ತೀನಿ ನಾನು. ನೆಕ್ಸ್ಟ್ ವೀಕಲ್ಲಿ ಹರಿ ಓಂ. ಹರಿ ಓಂ, ಹರಿ ಓಂ. ಸೊ ಆಶಾಜಿ, ಹರಿ ಓಂ ಆಶಾಜಿ. ಹರಿ ಓಂ ಸಂತೋಷ್ ಜಿ. ಈಗ ವೇದಾಂತದ ವಾಕ್ಯಗಳನ್ನ ಸುಮ್ಮನೆ ಕೂತ್ಕೊಂಡು ನಾನು ಬ್ರಹ್ಮ ಅಂತ ಇದ್ರೆ ಅದು ಹೇಗೆ ನಿಮ್ಮನ್ನ ಭವಸಾಗರವನ್ನ ದಾಟಿಸುತ್ತಾ, ಅಥವಾ ದಾಟಿದ್ದೀರಾ ನೀವು, ಅಥವಾ ಏನ್ ಹಿಡ್ಕೊಂಡು ದಾಟಿದ್ದೀರಾ, ಯಾವ ತರ ದಾಟಿದ್ದೀರಾ? ದಾಟಿದ್ರೆ ಹೇಳಿ ಒಂಚೂರು, ಯಾವ ತರ ದಾಟಿದ್ರಿ ಅಂತ. ಗುರುಗಳ ಪಾದಕ್ಕೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ನಮಸ್ಕಾರ. ಸಂತೋಷ್ ಅವರ ಪ್ರಶ್ನೆ, have I crossed? No, my question is simple. ಈಗ ನಾನು ಬ್ರಹ್ಮ ಅಂತ ನಾನು 1000 ಸತಿ ಜಪ ಮಾಡಿ, ನಾನು am I able to cross this particular boundary, or this ಭವಸಾಗರ, or whatever you say, the suffering?
or there is something which is actually leading me to that. And how do you differentiate that, and how, please give us in detail example ಅಂತ ಕೇಳಿದ್ದು. Yes, it is Parabrahma only is leading all this. Nange ಆಫ್ ಲೇಟ್ ಬಿಕಾಸ್ ನೀವು ಪ್ರಶ್ನೆ ಕೇಳ್ತೀರಾ, ಐ ಹ್ಯಾವ್ ಟು ರಿಮೆಂಬರ್ ಸಮ್ ಇನ್ಸಿಡೆಂಟ್ ಅಂತ ನನ್ನ ಮನಸ್ಸಲ್ಲಿ ಫಾರ್ ದ ಲಾಸ್ಟ್ 3-4 ಸೆಷನ್ಸ್ ಇರ್ತಿತ್ತು. ಬಟ್ ಐ ಆಮ್ ನಾಟ್ ಏಬಲ್ ಟು ಹೋಲ್ಡ್ ಎನಿ ಮೆಮರಿ, ಎನಿ ಇನ್ಸಿಡೆಂಟ್ ಟು ಆನ್ಸರ್ ಯೋರ್ ಕ್ವೆಶ್ಚನ್. ಸೊ ನನ್ಗೆ ಆಯ್ತು, ಸೊ ಮೆಮರಿ is again is untrue, it is not real. So why should I keep the memory? Whatever happens in the class, in heltade, that is just going to happen whether I answer or I don't answer or keep quiet. It is a happening. Only if when I was telling myself I must remember something, that means that is a vasana of in me, that wanting to answer, that is a desire in me wanting to answer appropriately for the question. So then I realized, if I can't remember, what is the problem? I tell you honestly that I can't remember any incident. Right? So how I deal with to know Bhagwan, because all the Guru's Vakya, there was one on Rumi. I once had 1,000 desires, but in my one desire to know you, all else melted away. So this is something I know I don't have any desires left, Santosh ji. So your desire free. Yeah, because nange what do I want anta aa prashne ide. What do I really want in life? That is also, see, that when is you a claim desire. what I want, that is also desire. That is also desire, but that is one desire, to know what do I want. That's it. Right now I really don't know what I want. So either you have one desire or you have 10 desire. Desire is a desire. Yes, so you tell me now, how do you overcome that? So how do you overcome the desire? When you say, or when you proclaim that I am that Sakshi, I am not the one who is talking, or this is just an instrument. In that way, how do you claim that I am that Sakshi? Whatever that happening in front of me is just a, I am able to observe that as a Sakshi, and it's just a kind of film which is going on. Then I go back to Guruji's words. Trust Guruji's words. Surrender to Guruji's words. Look at Vedanta like whatever it is, Shravana. So I go with the Shravana aspect. And as I'm going, the things that come to my awareness is all in that path. I got few books. When I was in India, I picked up few books and I was reading because we had holidays for the Christmas thing. And there was one sentence. I just want to read it out for all of you. Please. I wish you could see my true nature beyond my body and labels. There is a river of tenderness and vulnerability beyond stereotypes and assumptions. There is a valley of openness and authenticity beyond memory and ego. There is an ocean of awareness and compassion. So this sentence in this book, I only finished about 25 pages. Now, what is that book is all about? What is a book is? The things you can see, the things you can see only when you slow down. Okay. So have you slowed down? Oh, I have slowed down. That's ego Asha is claiming. Yes, for sure. There is sometimes I wonder, have I become indifferent? Because nothing touches me. So people claim, like, indifferent is a negative way of looking at it too. But I don't know. And in this talk only, Guruji talks about hallucinations. I am trying to go beyond the images that are already, all the Devas images, like, Saraswati, Parvati, Lakshmi, Vishnu, Narayana,
everybody's images are there, like, morning, as a ritual, I say my prayer mantra and things like that. Those are the images that comes to my mind. But I try to, this image is not you. It has to be beyond that image. So I try to look No, at the emptiness. just hold on there. I have one question there. See, you told I am able to see the images when I woke up in the morning. When you say that, I am able to see the images, in the sense that you still have that drusha, which Yes. in the sense that Yeah. duality is still there. Okay. Yes. So what I say is, ಈಗ ಜ್ಞಾನದ ಕತ್ತಿ ತಗೊಂಡು ಅದನ್ನ ಬೆಳಗ್ಗೆನೆ ಕತ್ತರಿಸ್ಬಿಡಿ. ಯಾಕೆ ಆಗ್ತಾ ಇಲ್ಲ ಕತ್ತರಿಸಕ್ ನಿಮ್ಗೆ ಅದು? ಕತ್ತರಿಸ್ಕೆ ಆಗುತ್ತೆ, like, once the image comes, then I go past the image, then there is just emptiness. Okay, once you achieve that emptiness, that emptiness also is an image in my perception right now. Yes, that is other way. You have to go beyond that. I haven't crossed, like, I kind of, it's still the body, like, who's searching for it? That thing is still there. See, when you say who is searching for trying it, to go beyond what you are doing is, you are living the idol. So you are living that image of Shiva Parvati, and you are claiming that who is searching. Again, you are behind. You are again the same path. See, ಇವಾಗ ನಾಡಿ ಅಲ್ಲ ಮಗಳ ಗಂಡ ಅಂದಂಗಾಯ್ತು. ಅಂದ್ರೆ ಇಲ್ಲಿ ಮಾತೇನು ಅಂತಂದ್ರೆ, ಈಗ ನೋಡಪ್ಪ ನಾನು ಇದು ಬಿಡ್ತೀನಿ ಅಂತ ಹೇಳಿದ್ರೆ, ಯಾರು ಮತ್ತೆ ಅಂದ್ರೆ ಏನಾಯ್ತು, ಅಲ್ಲಿ ಎಲ್ಲೋ ನಾನು ಏನೋ ಬಿಟ್ಟಿದ್ದೀನಿ ಅನ್ನೋ ನೆನಪು ನಿಮ್ಮನ್ನ ಕಾಡ್ತಾ ಇರ್ಬೋದು. ವರ್ಕ್ ಆನ್ ದಟ್, ಮೈಟ್ ಬಿ ಯು ವಿಲ್ ಕಮ್ ಔಟ್ ಆಫ್ ಇಟ್. ಅಂದ್ರೆ ನಾನು ಬಿಟ್ಟೆ ಅನ್ನೋದು ಒಂದು ಡಿಸೈರ್, ಅಥವಾ ನಾನು ಭೋಗಿಸ್ತಾ ಇದ್ದೀನಿ ಅನ್ನೋದು ಡಿಸೈರ್, ಅಥವಾ ನಾನು ತ್ಯಾಗಿಸ್ತಾ ಇದ್ದೀನಿ ಅನ್ನೋದು ಡಿಸೈರ್. ವೆನ್ ಯು ಕ್ರಾಸ್ ಬೋತ್ ಆಫ್ ದಟ್ ಈಸ್ ವಾಟ್ ದ ನಿರ್ವಾಣ ಇಸ್ ಆಲ್ ಅಬೌಟ್. When you say you are just few steps away from that particular aspect or whatever it is, but whenever we as a human being start working or start claiming ourselves as a instrument, right, lot of tests, lot of things will come that you are not that, but the internal fight will happen between. Earlier fight used to happen outside. Now internal fight is happening within self. Okay, that fight is the it's not, I'm not saying that it's an end of it. ಅಂದ್ರೆ ಇದು ಒಳಗಡೆ ಆಗ್ತಾರೋ ಆಂತರಿಕ ಯುದ್ಧ ಕೊನೆ ಅಂತ ಹೇಳ್ತಾ ಇಲ್ಲ. ಈ ಅಂತರ ಯುದ್ಧನ ಗೆದ್ದಾಗ ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಗ್ತೀವಿ. ಅಂದ್ರೆ ಹೆಂಗೆ ಅಂತಂದ್ರೆ, ಪರಮಾತ್ಮ ಬೆಟ್ಟದ ಮೇಲೆ ಇದ್ದಾನೆ, ನಮಗೆ ಈ ನಿಧಿಧ್ಯಾಸ, ಶಾಸ್ತ್ರಗಳು, ವೇದಗಳು, ಪುರಾಣಗಳೆಲ್ಲ ಮೆಟ್ಲಿದ್ದಂಗೆ, ಹತ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ನಾವು ಆ ಮೆಟ್ಲ ಮೇಲೆ ನಿಂತ್ಕೊಳ್ಳಲ್ಲ ಅಲ್ವಾ, ಹತ್ತುತ್ತೀವಿ, ಆದ್ರೆ ಹತ್ತು ಬಿಟ್ಟ ಮೇಲೆ ಮುಂದಕ್ಕೆ ಹೋಗ್ತಾ ಇರ್ತೀವಿ, ಅದನ್ನ ಹಿಡ್ಕೊಳ್ಳಲ್ಲ. ಹಾಗೇನೆ ಪ್ರತಿಯೊಂದು ಅಷ್ಟೇ. ಆದ್ರೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಏನೂ ಇಲ್ಲ, ಅಯ್ಯೋ ಇಷ್ಟೇನಾ ಅಂತ ಅನ್ಸುತ್ತೆ. ಅಂದ್ರೆ ಆದ್ರೆ ಅಂತರ ಯುದ್ಧ ಹೆಂಗಾಗ್ತಾ ಇರುತ್ತೆ ಅಂತಂದ್ರೆ, ಒಳಗಡೆ ಇಷ್ಟು ಜನ್ಮಗಳಿಂದ ನಾವು ಸಂಪಾದನೆ ಮಾಡಿರುವಂತಹ ವಾಸನೆಗಳು ನಮ್ಮನ್ನ ಅಷ್ಟು ಸುಲಭವಾಗಿ ಬಿಡಲ್ಲ. ಇವಾಗ ನೀವು ಜಸ್ಟ್ ಹೇಳಿದ್ರಿ, ನಾನು ಇದನ್ನ ಬಿಟ್ಟೆ, ಏನೋ ಒಂದಿದೆ ಅಂತ, ದಟ್ ಇಸ್ ಆಲ್ಸೋ ದಿಸ್ ಒನ್. ಸಿ, ಯು ಆರ್ ವರ್ಕಿಂಗ್, ಅಟ್ ಲೀಸ್ಟ್ ಯು ಆರ್ ಏಬಲ್ ಟು ಲಿವ್. ದೇರ್ ಆರ್ ಸಂಬಡಿ ಹೂ ಆರ್ ನಾಟ್ ಏಬಲ್ ಟು ಐಡೆಂಟಿಫೈ ವಾಟ್ ಇಟ್ ಇಸ್. So in that way, might be we are on the same path. It's not that it's wrong or good, but you are working on that. Yes, that I am working on. I'm working on it for sure. For sure. See, as I sometimes ಮಾತಾಡುವಾಗ, ಹೇ ಆ ಶಬ್ದ ಸರಿ ಇಲ್ಲ ಅಂತ ಲೈಕ್ ಹೇಳಿ ಆದ ಕೂಡಲೇ that ಶಬ್ದ is not the right one ಅಂತ ಸಹ ಆಗುತ್ತೆ. Like, the words actually cannot describe what this mind is trying to project. See, it's all our imagination. When you say a word, when something comes of this word, there is something imagination which is happening in milliseconds, and it has been throwing out. When you go to that state where there is no sound, there is no this one, then when the mind is silent, no words, only that emptiness will be there, right? Yeah, that is what you want to do. Yes, please. ಮಾಡ್ತಾ ಇದ್ದೇನೆ, mind where is this mind, where does this thought come from? So mind is something, ಇದು ಪ್ರಯತ್ನ ಮಾಡ್ತೀನಿ. ಲೈಕ್ ರೈಟ್ ನೌ ನಮ್ಮ ಮೈಂಡ್ ಅಂತ ಹೇಳುವಾಗ, ನೀವು ಕೇಳಿದ ಪ್ರಶ್ನೆಗೆ ಮೈಂಡ್ ಹ್ಯಾಸ್ ಗಾನ್ ಟು ದ sound aspect of that question. So mind is not in me, it is
in that sound thing. If I Hmm. see something, oh, so the mind went to that subject. So it's like a mind See, is like that's an what I instrument. told. Yeah. Correct. See, that's what I told you initially. ಎಲ್ಲಿ ದ್ವೈತ ಇದೆ, ಈಗ ವ್ಯವಹಾರಿಕದಲ್ಲಿ ದ್ವೈತ ಇಲ್ಲ ಅಂದ್ರೆ ವ್ಯವಹಾರ ಮಾಡಕ್ ಆಗಲ್ಲಮ್ಮ. Agala. Yeah. ಆಗೋದೇ ಇಲ್ಲ. ಯು ಕಾಂಟ್. ಯು ವಿಲ್ ಬಿ ಲೆಫ್ಟ್ ಅಲೋನ್ ಇನ್ ದ ಫಾರೆಸ್ಟ್. ಲೈಕ್ ನಾನು ಏನೋ ಅಂತ ಹೇಳಕ್ ಕುತ್ಕೊಳಕ್ ಆಗೋದೇ ಇಲ್ಲ. ನೀನ್ ದ್ವೈತ ಮಾಡ್ಬೇಕು. ಆದ್ರೆ ಈ ದ್ವೈತದಲ್ಲಿ ಸಾಕ್ಷಿಯಾಗಿ ಮಾಡ್ತಾ ಇದ್ದೀನಾ, ಅಥವಾ ನಾನು ಯಾವ ತರ ನಾನು ಕ್ಲೇಮ್ ಮಾಡ್ತಾ ಇದ್ದೀನಿ, ನನ್ನಲ್ಲಿ ಏನಾಗ್ತಾ ಇದೆ ಅನ್ನೋ ಭಾವದಿಂದ ನಾನು ಮಾಡುವಾಗ, ಆ ಫೀಲ್ ಅಂತಾರಲ್ಲ ಗುರುಜಿ, ಭಾವ, ಫೀಲ್, ಅದನ್ನ ಮಾಡ್ತಾ ಇದ್ರೆ ಇಟ್ ವಿಲ್ ಜಸ್ಟ್ ಡ್ರಾಪ್ ಒನ್ ಬೈ ಒನ್. ಸೊ ಹಾಗೆ ಮಾಡ್ತಾ ಇರುವಾಗ ಯು ಆರ್ ನಾಟ್ ರಿಮೆಂಬರಿಂಗ್ ಎನಿಥಿಂಗ್. ನಾನ್ ಮಾಡ್ದೆ ಅಂತ ಹೇಳಿ ಮೆಮರಿ ಇರಲ್ಲ ಸಂತೋಷ್ ಜಿ. After this class, if you ask me what happened, I really don't remember. Yeah. I mean, it's not So that I am claiming this. Even I am also, suffering. I am suffering. I am also, falling down, getting up. In fire scale, if you ask me, yes, there are a lot of ups and downs which is going on. And behind that, but immediately we are present to that situation and we are trying to bounce back and, work on that. Earlier, which was not there. Now it is there. Alva? yeah. That's what it is. So I have a question now, Santosh ji. Please. Yes. So Guruji, that conscious mind and subconscious mind, are we functioning consciously? It's Sakshi Bhavadinda. So if we don't remember, and if it is not giving us any pleasure or pain, it is not giving anything. So is that Sakshi Bhavadilli Iroda Alva? Who's going to, how do we know that? I'll try to give some light or throw some light on your question. ಸಿ, ನಿಮಗೆಲ್ಲ ಕ್ವಶನ್ ಅರ್ಥ ಆಗಿರ್ಬೇಕು. ಅವ್ರು ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ನಾನು ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದ್ದಾಗ ಇಲ್ಲಿ ಆಗ್ತಾ ಇದೆ, ಏನೋ ಒಂದ್ ಆಗ್ತಾ ಇದೆ ಅಥವಾ ಆಗ್ತಾ ಇಲ್ಲ ಅನ್ನೋ ಸ್ಟೇಟ್ ನ ಕ್ರಾಸ್ ಮಾಡಿ ಹೋಗೋದು ಕಾನ್ಶಿಯಸ್ನೆಸ್ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಏನು ನನಗೆ ಗೊತ್ತಾಗ್ತಾ ಇಲ್ಲ, ಏನೋ ಆಗ್ತಾ ಇದೆ, ಸಾಕ್ಷಿ ಭಾವದಲ್ಲಿ ನಡೀತಾ ಇದೆ ಅಂದಾಗ, ಈಗ ನಿಮಗೆ 1 ಕೋಟಿ ಲಾಟ್ರಿ ಹೊಡೆಯುತ್ತೆ ನಾಳೆ, ಆಯ್ತಾ? ಬಂದ್ಬಿಟ್ಟಿದೆ ಅನ್ಕೊಳ್ಳಿ ನಿಮ್ಗೆ, ಆಶಾಜಿ, ನಿಮ್ಗೆ 1 ಕೋಟಿ ಲಾಟ್ರಿ ಬಂದಿದೆ ಕೆನಡಾ ಗೌರ್ಮೆಂಟ್ ಇಂದ. ನೀವೇನ್ ರಿಯಾಕ್ಟ್ ಮಾಡ್ತೀರಾ? ನೈಟ್ ನಿದ್ದೆ ಮಾಡ್ತೀರೋ ಇಲ್ಲ ಗೊತ್ತಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು ವಿವೇಚನೆಗೆ. ಅಂದ್ರೆ ಇನಿಷಿಯಲಿ ನನಗೆ ತಗೊಂಡ್ರೆ ನನಗೆ ಹೇಳ್ಕೊತಾ ಇದ್ದೀನಿ. ಸೊ ವೆನ್ ಐ ಗೆಟ್ ದಟ್ 1 crore, ವೆನ್ ಐ ಹ್ಯಾವ್ so much of whatever it is, XYZ thing, that is different. How I actually claim that, ಅಂದ್ರೆ ಯಾರಿಗೆ ಬಂತು 1 ಕೋಟಿ ಅಂತ ನಾನು ಯೋಚನೆ ಮಾಡಲ್ಲ ಇನಿಷಿಯಲಿ. ಐ ಆಮ್ ಟೆಲಿಂಗ್ ಯು, ವೆನ್ ಸಿ, ಇಲ್ಲಿ 2 ತರ ಪಾಯಿಂಟ್ ಇದೆ ನಾನು ಸಾಕ್ಷಿ ಭಾವದಲ್ಲಿ ಇರೋಕೆ. ಈಗ ಬುದ್ಧ ತಗೊಳ್ಳಿ ಅಥವಾ ಮಹಾವೀರ್ ಜೈನ್ ತಗೊಳ್ಳಿ, ಅವರೆಲ್ಲ ಹೆಂಗೆ ಅಂತಂದ್ರೆ, ದೇ ಆರ್ ಆಲ್ ಫ್ರಮ್ ದ ರಾಯಲ್ ಫ್ಯಾಮಿಲಿ, ದೇ ಆರ್ ನಾಟ್ ಫ್ರಮ್ ದ ಪುವರ್ ಫ್ಯಾಮಿಲಿ. ಹಂಗನ್ಬಿಟ್ಟು ಪುವರ್ ಫ್ಯಾಮಿಲಿನ ಎನ್ಲೈಟ್ಮೆಂಟ್ ಆಗಿಲ್ಲ ಅಂತ ಅಲ್ಲ. ಅವ್ರಿಗೆ ಭೋಗಗಳ ವಸ್ತುನ ಭೋಗಿಸಿ ಬಿಟ್ಟು ಆಮೇಲೆ ಇದಿಷ್ಟೇ, ಈ ಸತ್ಯ ಇಷ್ಟೇ ಅಂತ ತಿಳ್ಕೊಂಡ್ರು, ಅವ್ರಿಗೆ ಏನಾಗುತ್ತೆ, ದೇ ವಿಲ್ ಗೆಟ್ ಎನ್ಲೈಟೆಡ್ ಸೂನ್. ಲೈಕ್ ದಿಸ್ ದೇ ವಿಲ್ ಗೆಟ್ ಎನ್ಲೈಟೆಡ್ ಬಿಕಾಸ್ that Sakshi Bhava will come to them in like this. That is again based on their Prarabdha and the previous sadhanas. But when you say that, whatever it is, my next question is that one, ನಾನು ಎಲ್ಲರಿಗೂ ಒಂದು ಕ್ವಶನ್ ಕೊಡ್ತೀನಿ ಈ ಸೆಷನ್ ಆದ್ಮೇಲೆ, ಯು ವಿಲ್ ಹ್ಯಾವ್ ಟು ಆನ್ಸರ್ ದಟ್ ಅಥೆಂಟಿಕಲಿ, ಆಯ್ತಾ? ಸೊ ಏನಾಗುತ್ತೆ ಅಂತಂದ್ರೆ, ನಾನು ಸಾಕ್ಷಿ ಭಾವದಲ್ಲಿ ಇದ್ದೀನಿ ಅಂತ ಹೇಳೋದಾಗ ನನ್ನೊಂಥರ ಒಂದು ಸಿಚುವೇಶನ್ ಬಂತು. ಈಗ ನಾನು ಹೇಳಿದೆ ನನಗೆ 1 ಕೋಟಿ ಬಂತು. ಯಾರಿಗೆ 1 ಕೋಟಿ ಬಂತು? ಆಯ್ತು, ಬಂದಿದೆ. ಏನಿವಾಗ ಏನ್ ಮಾಡ್ಬೋದು? ಇವಾಗ ಯಾರೇ ಒಬ್ಬ ಜ್ಞಾನಿ ತಗೊಳ್ಳಿ, ಅವನಿಗೆ ದುಡ್ಡು ಅನ್ನೋದು ಪೇಪರ್ ಸಮಾನ. ಅಂದ್ರೆ ಅವನಿಗೆ ಅದರಿಂದ ಮೋಹ ಇಲ್ಲ ಅಥವಾ ಅದರಿಂದ ದುಃಖನೂ ಇಲ್ಲ. ಇದೆ ಅಂತ ಖುಷಿ ಇಲ್ಲ, ಇಲ್ಲಿ ಅಂತ ದುಃಖ ಇಲ್ಲ. ಆದ್ರೆ ಅದೇ ಒಬ್ಬ ಯಾರು ನೀಡಿ ಅಂತ ಇಟ್ಕೊಳ್ಳಿ, ಅವನು ಪಾಪ 100 ರೂಪಾಯಿಗೆ ಸಂಪಾದನೆ ಕಷ್ಟಪಡ್ತಾ ಇರ್ತಾನೆ. ಅವನು ತಪ್ಪು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಅವನು ಆಸೆ ಪಡೋದು, ಆ 1 ಕೋಟಿ ರೂಪಾಯಿ ನಂಗೆ ಲಾಟ್ರಿ ಬಂತಲ್ಲ ಅಂತ ಆಸೆ ಪಡೋದು ತಪ್ಪಲ್ಲ. ಆದ್ರೆ ಅವನು ಯಾವ ಸಿಚುವೇಶನ್ ಇದ್ದಾನೆ, ಯಾವ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ದಾನೆ, ಅವನ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಆಸ್ ಎ ಸಾಧಕ ಟುಡೇ, ವೆನ್ ಐ ಸೇ ದಟ್ ಯು ಗಾಟ್ 1 crore ಲಾಟ್ರಿ ಎಸ್ಟರ್ಡೇ ನೈಟ್, ಇಟ್ಸ್ ಅಗೇನ್ ಡಿಪೆಂಡ್ಸ್. You can just claim that nothing, I don't have any desire on that. You can actually give it to the service or you can donate that. But in your conscious mind, there is no kartutva, there is no bhoktutva. You are just a sakshi. Okay, this is one phase. And second phase happened. Morning you woke up, there was, because you got a lottery, there was some income tax raid on your house or something happened.
ಯು ವಿಲ್ ಹ್ಯಾವ್ ಟು ಪೇ ಸೋ ಅಂಡ್ ಸೋ ಟ್ಯಾಕ್ಸ್. ದುಃಖ ಅದೂ ಇಲ್ಲ, ದುಡ್ಡು ಬಂತು ಹೋಯ್ತು. ಇಲ್ಲಿ ನಾನು ಏನಾಗಿದ್ದೀನಿ ಈಗ, ಇಲ್ಲಿ ಇದೇ ಇರೋದು ಮನೆಯವ ಕಾರಣ ಬಂಧನ ಮೋಕ್ಷನಂ ಅಂತ ಗುರುಜಿ ಹೇಳ್ತಾರೆ. ಅಂದ್ರೆ ನನ್ನ ಮನಸ್ಸಲ್ಲಿ ನಾನು ಬಂಧನದಲ್ಲಿದ್ದೀನಾ ಅಥವಾ ನಾನು ಸಾಕ್ಷಿಯಾಗಿದ್ದೀನಾ ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ಅದನ್ನ ಈಗ ನಾವು ಹೊರಗಡೆ ನೋಡುವಂತ ಇವಾಗ ರಮಣ ಮಹರ್ಷಿಗಳಿರ್ಬೋದು, ಅಥವಾ ರಾಮಕೃಷ್ಣ ಪರಮಹಂಸರಿರ್ಬೋದು, ಬುದ್ಧ ಇರ್ಬೋದು, ಮಹಾವೀರ್ ಇರ್ಬೋದು, ಅಥವಾ ಇಂಥ ಎಷ್ಟೋ ಜನ ನಮ್ಮ ಸದ್ಗುರುಗಳು ಇರ್ಬೋದು, ಅವರನ್ನೆಲ್ಲ ನೋಡಿ ನಾವು ತಿಳ್ಕೊಂಡಿರೋದು ಅಷ್ಟೇ. ಅವರೆಲ್ಲ ಏನೇ ಬಂದ್ರು ಆ ಕಾನ್ಷಿಯಸ್ ಲೆವೆಲ್ ಅಲ್ಲಿ ಜಸ್ಟ್ ಅನ್ ಅಬ್ಸರ್ವರ್ ಆಗಿ ಎಲ್ಲ ನೋಡ್ತಾ ಇದ್ದಾರೆ. ಅದು ಹಂಗೆ ಒಂದು ಸಿನಿಮಾ ತರ ಪಾಸ್ ಆಗ್ತಾ ಇದೆ ಅಷ್ಟೇ. ಅದಿದ್ದಾಗ ವೆನ್ ದೇರ್ ಈಸ್ ನೋ ಕ್ಲೇಮ್, ನೋ ಬ್ಲೇಮ್, ಅಂಡ್ ಇಟ್ ಇಸ್ ಜಸ್ಟ್ ಪಾಸಿಂಗ್ ಆನ್ ಅಂತ ಅಂದ್ರೆ ಯು ಆರ್ ದಟ್. ಅಂಡ್ ದಟ್ ಈಸ್ ವೆರಿ ಸಿಂಪಲ್, ಬಟ್ ವಿ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ದಟ್ಸ್ ವಾಟ್ ಗುರುಜಿ ಸೇಸ್ ಅಲ್ವಾ, ಮೋಕ್ಷ ಪಡೆಯೋದಂದ್ರೆ ಏನೋ ತುಂಬಾ ಕಷ್ಟಪಡಬೇಕು, ದುಡ್ಡು ಸಂಪಾದನೆ ಮಾಡೋ ತರ ಅಂತೆಲ್ಲ ಹೇಳ್ತಾರೆ. ಆದ್ರೆ ವೆನ್ ಯು ಗೋ ಟು ದಟ್ ಸ್ಟೇಟ್, ಬುದ್ಧಾಗ ಎನ್ಲೈಟ್ಮೆಂಟ್ ಆದಾಗ ಈ ಸ್ಟೋಲ್ಡ್ ಇಟ್ ಸಿಮ್ಸ್ ಎವ್ರಿಬಡಿ ಆರ್ ಬುದ್ಧ ಹಿಯರ್, ಯು ಆರ್ ಸ್ಲೀಪಿಂಗ್ ಬುದ್ಧ, ಐ ಆಮ್ ವೇಕನ್ ಬುದ್ಧ ಅಂತ. ಆ ಥರ ಎವ್ರಿಬಡಿ ಆರ್ ದ್ಯಾಟ್. ಬಟ್ ಓನ್ಲಿ ಥಿಂಗ್ ಇಸ್, ಈ ಜೀವನದಲ್ಲಿ ವ್ಯವಹಾರದ ಬದುಕಿನಲ್ಲಿ ನಾನು ಹೇಗೆ ನನ್ನ ಒಂದು ದಿನನಿತ್ಯದ ವ್ಯವಹಾರವನ್ನು ನಾನು ಹೇಗೆ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಸಾಕ್ಷಿ ಭಾವದಲ್ಲಿ ಇದ್ದಾಗ ನಂಗೆ ಸುಖ ಆದ್ರೂ ಸರಿ, ದುಃಖ ಆದ್ರೂ ಸರಿ, ಓಕೆ, ಲೆಟ್ ಇಟ್ ಹ್ಯಾಪನ್. ವೆನ್ ಐ ಅಕ್ಸೆಪ್ಟ್ ಇಟ್ ಈಸ್ ಸಂಸಾರ, ವೆನ್ ಐ ಅಬ್ಸರ್ವ್ ದಟ್ ಇಟ್ ಈಸ್ ನಾಟ್ ಅ ಸಂಸಾರ, ದಟ್ ಈಸ್ ಅಗೇನ್ ದ ಪಾರ್ಟ್ ಆಫ್ ದ ಮೈಂಡ್ ಗೇಮ್. So when you say I am conscious level is also a mind game. Just let it cross through. Just be an observer and see what happens. That's what I think that is adralli opinion ne iralla. There is no opinion of whatever is happening. Nothing. There is no opinion. You got 1 crore, no opinion. Somebody came and raided, you paid tax, no opinion. It just came, it happened. That's it. Based on your brother, something came, it happened. That's all the life is. Whatever we say, the drama that is happening is just that's all. We just claim ಅಷ್ಟೇ. ಕೋಕಿಲಾಜಿ ಹೇಳಿದ್ರು ನನಗೆ ಸೀಟ್ ಮೇಲೆ ಅವರು ಸೀಟ್ ಬಿಟ್ಕೊಡಕ್ಕೆ ನೋವಾಯ್ತು ಅಂತ. ಎಸ್, ಪಾಪ ಆ ಕ್ಷಣದಲ್ಲಿ ಅವ್ರಿಗೆ ಆಗಿದೆ, ಬಟ್ ಇಮಿಡಿಯೇಟ್ಲಿ ಶಿ ವಾಸ್ ಏಬಲ್ ಟು ಕಮ್ ಔಟ್ ಅಲ್ವಾ. ಮತ್ತೆ ಶೋಭಾಜಿ ಹೇಳಿದ್ರು, ಆ ಒಂದು ವಾಸನೆಯಿಂದ ಮೊಮ್ಮಗನ ಬೈದಿದ್ದ ವಾಸನೆ ನನಗೆ ಮೆಮೊರಿಗೆ ಬಂತು ಅಂತ. ದಟ್ ವಾಸ್ ಪಾಪ ಬೇಸ್ಡ್ ಆನ್ ದ ವಾಟ್ ಎವರ್ ದಟ್ ಇಸ್, ಶಿ ಇಸ್ ವರ್ಕಿಂಗ್ ಆನ್ ದಟ್. ಹಂಗೆ ಯಾರಿಗೆ ಏನು ಅಂತ ನಾವು ಏನು ಹೇಳಕ್ಕಾಗಲ್ಲ. ಬಟ್ ಇಲ್ಲಿ ಅಲ್ಟಿಮೇಟ್ಲಿ ಏನು ಅಂತಂದ್ರೆ ಎಲ್ಲವೂ ಬ್ರಹ್ಮನೇ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಎಲ್ಲ ಅವನೇ ಅಲ್ವಾ. ಈ ಮ್ಯಾನಿಫೆಸ್ಟೇಷನ್ ಅಷ್ಟೇ, ವಾಟ್ ಎವರ್ ವಿ ಸಿ ಜಸ್ಟ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಹಿಸ್ ಓನ್ ದಿಸ್ ಒನ್ ಇಮೇಜ್, ಅಂಡ್ ಬೇಸ್ಡ್ ಆನ್ ದ ಎನರ್ಜಿ ಲೆವೆಲ್ ವಿ ಆರ್ ಆಕ್ಟಿಂಗ್ ಡಿಫರೆಂಟ್ಲಿ ಅಷ್ಟೇ. ಸೊ ವೆನ್ ಯು ಆರ್ ದೇರ್ ಅಟ್ ದ ಕಾನ್ಷಿಯಸ್ ಲೆವೆಲ್, ವೆನ್ ಯು ಆರ್ ಏಬಲ್ ಟು ಸಿ that you know things are happening in front of you, then film is coming, there is a fire in the screen, there is a ice on the screen, and there is a rain on the screen, you are just an observer, then you are there. Thank you Santoshi. Thank you. ಯಾರಾದ್ರೂ ಹೇಳೋದಿಲ್ಲ. ಸತ್ಯಾಜಿ ನೀವೇನೋ ಹೇಳತ್ತೀರಾ? ಚೆನ್ನಾಗಿ ಹೇಳಿದ್ರಿ. ನನಗೆ ಇವರು ಆಶಾ ಅವರು ಶುರು ಮಾಡಿದಾಗ ಮತ್ತೆ ಮಧ್ಯದಲ್ಲಿ ಅವ್ರು ಒಂದು ಹೇಳುವಾಗ ಅನ್ಸೂಯ ಅವ್ರ ಮಾತಿಗೂ ಅವ್ರ ಮಾತಿಗೂ ಕನೆಕ್ಟ್ ಆಯ್ತು. ಅನ್ಸೂಯ ಅವರು ಏನ್ ಮಾಡ್ತಾರೆ, ನೀವು ಕೇಳುವಾಗ ನಂಗೆ ಹೇಳಕ್ ಗೊತ್ತಾಗ್ತಿಲ್ಲ ನಂಗೆ ಅನ್ನೋದನ್ನ ಹೇಳ್ತಾರೆ. ಬಟ್ ಆಶಾ ಅವ್ರು ಅದೇ ಪಾಯಿಂಟ್ ಹಿಡ್ಕೊಂಡು ನಾನು ಇದನ್ನ ನೆನ್ಪಿಟ್ಕೋಬೇಕು ಅನ್ಕೊಂಡೆ ಅಂತ. ಅದನ್ನ ಇವಾಗ ಅನ್ಸೂಯ ಅವರು ಒಂಥರ ಸೂಕ್ಷ್ಮವಾಗಿ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅವರಿಗೆ ಇದು ಯಾವ ಪ್ರಿಪ್ರೇಷನ್ ಬೇಕಿಲ್ಲ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಿಲ್ಲಕ್ಕಾಗತ್ತೆ. ಬಟ್ ಅದು ಅವರೇ ವರ್ಕ್ ಮಾಡ್ಬೇಕು, ನಾವ್ ಅದನ್ನ ಪದಗಳಲ್ಲಿ ಹೇಳಕ್ ಆಗಲ್ಲ. 100% ಅಷ್ಟೇ ಅಲ್ವಾ? ನೋಡಿ ಇವಾಗ ಆಶಾ ಅವ್ರು ಅದನ್ನೇ ಹೇಳಿದ್ರು, ಆಕ್ಚುಲ್ ಆಗಿ ಅದೇ ಪಾಯಿಂಟ್ ಹಿಡ್ಕೊಂಡ್ರು. ಅಂದ್ರೆ ಇಲ್ಲಿ ಅಗೇನ್ ನಾನು ಏನೋ ಮಾಡ್ಬೇಕು ಅನ್ನೋ ಒಂದು ಮೋಡಲ್ಲೇನೆ ಹೋಗ್ತಾ ಇದೆ ಅದು. ಬಟ್ ಅದೇ ಒಂಥರ ಒಂದ್ ಸ್ವಲ್ಪ ಇನ್ನೊಂಚೂರು ಅದು ಅವರು ಅನ್ಸೂಯ ಅವ್ರು ಇನ್ನೂ ಒಂದ್ ಏನ್ ಮಾಡ್ತಾರೆ, ಅದೇ ಕಂಪ್ಯಾರಿಸನ್ ಅಂತ ಆಕ್ಚುಲ್ ಆಗಿ ಇಲ್ಲ, ಬಟ್ ಕಂಪ್ಯಾರಿಸನ್ ಅಲ್ಲಿ ನಂಗೆ ಇವಾಗ ನಮ್ ಕೋಕಿಲ ಅವ್ರು ಏನಾದ್ರು ಹೇಳಿದ್ರೆ ಅವ್ರು ಬಿಡಿ ನನ್ಗೆ ಅವ್ರ ತರ ಹೇಳಕ್ ಬರಲ್ಲ ಹಂಗೆ. ಅಂದ್ರೆ ಇನ್ನೂ ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ಲ, ಅಂದ್ರೆ ಕಂಡೀಷನಿಂಗ್ ಅನ್ನ ಮತ್ತೆ 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 ನಮಗ್ ನಾವೇ ಹಾಕೊಳ್ತಿದೀವೇನೋ ಅನ್ನೋದು ನಡೀತಾ ಇರುತ್ತೆ. ಒಂದು ಗೊತ್ತಿಲ್ಲದೆ ಆಗ್ತಾ ಇರ್ಬೋದು ಅದು, ಬಟ್ ಅದು ಯಾವುದು ಬೇಕಿಲ್ಲ. ಮೇ ಬಿ ಅದೇ ಇದು ನಾವು ಈ ನಿಧಿಧ್ಯಾಸ ಅಥವಾ ಧ್ಯಾನ ಅಂತ ಮಾಡೋ ಟೈಮಲ್ಲಿ ಇದನ್ನ ನಾವು ಸ್ವಲ್ಪ ಫೋಕಸ್ ಮಾಡಿದ್ರೆ ಇಲ್ಲಿ ನಾನು ನಿಲ್ಲಕ್ಕಾಗತ್ತೆ ಅನ್ನೋದು ಬರುತ್ತೆ ಅನ್ಸುತ್ತೆ ಒಂದು. ಆಮೇಲೆ ನೀವ್ ಹೇಳುವಾಗ ಅದೇ ಈ ಕೆಲವೆಲ್ಲ ಈವನ್ ಆಶಾ ಆಲ್ಸೋ ವಾಸ್ ಸೇಯಿಂಗ್ ಇಟ್ಸ್ ಬಿಕಮ್ ಸೋ ಡಿಫಿಕಲ್ಟ್ ಟು ಪುಟ್ ಇಟ್ ಅಕ್ರಾಸ್ ಥ್ರೂ ವರ್ಡ್ಸ್, ಹೇಳಕ್ ಆಗದೇ ಇಲ್ಲ. ಆಮೇಲೆ ಬೇರೆಯವ್ರಿಗೆ ಈವನ್ ಈ ಮನನ ಕ್ಲಾಸಲ್ಲಿ ಏನಾದ್ರು ಹೇಳ್ಬೇಕು ಅನ್ಕೊಂಡು, ಖಂಡಿತ ಇಲ್ಲಿ ನಾವು ಮನನ ಕ್ಲಾಸಲ್ಲಿ ಒಂದು ಡ್ಯುಯಾಲಿಟಿಲೇ ಎಲ್ಲ ನಡೀತಿರುತ್ತೆ,
ದ್ವೈತ ಒಂದಿದ್ರಲ್ಲೇ ನಡೆಯುತ್ತೆ. ನನಗೆ ಹಿಂಗಾಯ್ತು, ನಂಗೆ ಹಿಂಗ ಅನ್ನಿಸ್ತು, ಅಲ್ಲಿ ನಾವು ಅದ್ವೈತ ನಾನು ಅಂತ ಕ್ಲೈಮ್ ಮಾಡಕ್ ಸಾಧ್ಯವೇ ಇಲ್ಲ. ಆದ್ರೆ ಹಿಂದಿನ ಒಂದು ಎಕ್ಸಾಂಪಲ್ ಅಥವಾ ಎಕ್ಸ್ಪೀರಿಯನ್ಸ್ ಆಶಾ ಹೇಳ್ದಂಗೆ ಆ ಮೊಮೆಂಟ್ ಅಲ್ಲಿ ಅದು ಹೇಳ್ಬೇಕು ಅಂದಾಗ ಅದು ಬರುತ್ತೆ ಸರ್ಫೇಸ್ಗೆ, ಅದು ಹೇಳಕ್ ಆಗತ್ತೆ, ಫ್ಲೋ ಬರುತ್ತೆ, ಅದೆಲ್ಲ ನಡೀತಿದೆ. ಬಟ್ ಇಲ್ಲಿ ಯಾರಿಗೂ ಅದೇ ಈಗ ನಾನು ಇವರು ಕೋಕಿಲ ಅವರು ಅಷ್ಟೇ, ಕೋಕಿಲ ಅವರಲ್ಲ ಸಾರಿ ಇವರು ಕೋಕಿಲ ಅವರೇ ಇದನ್ನ ಹೇಳುವಾಗ ನನ್ಗ್ ಹಂಗ ಅನ್ನಿಸ್ತು, ನಿಜವಾಗ್ಲೂ ಆತರ ಏನೋ ಹೇಳಿದ್ರಲ್ಲ, ನೀವ್ ಹೇಳಿದ್ರಲ್ಲ ಏನು ಆಣೆ ಪ್ರಮಾಣ ಬೇಡ, ನನಗೆ ಅನ್ಸೋದೇ ಬೇಕಿರೋದಿಲ್ಲಿ. ನೀವ್ ಕೋಕಿಲ ಅವರೇ ಇಲ್ಲಿ ಸಂತೋಷ್ ಅವ್ರು ಕೇಳ್ದಾಗ ನೀವ್ ಹೇಳಿದ್ರಿ, ಶೇರ್ ಮಾಡಿದ್ರಿ. ಇವಾಗ ಉಳಿದಿರೋ 5-6 ಜನನು ಅದನ್ನ ನಿಜನಾ ಸುಳ್ಳ ಅಂತ ಯಾರು ಪರೀಕ್ಷೆ ಮಾಡಕ್ ಹೋಗಲ್ಲ. ನನ್ನ ಸತ್ಯ ನನಗಷ್ಟೇ ಗೊತ್ತಿರ್ಬೇಕು ಅಂತ. ಅಂದ್ರೆ ಅದಕ್ಕೆ ನಾವು ಆ ಫೈರ್ ಸ್ಕೇಲ್ ಅಲ್ಲಿ ನನಗೆ ಈ ಸಿಚುವೇಶನ್ ಅಲ್ಲಿ ಹಿಂಗಾಯ್ತಾ, ನಿಮಗ್ ನೀವೇ ಆಕ್ಚುಲಿ ಬೆನ್ ತಟ್ಕೊಳ್ಳಿ. ಇವಾಗ ಇಲ್ಲಿ ಹೇಳಿದಾಗ ನಾವುಗಳು ವೆರಿ ಗುಡ್ ಗ್ರೇಟ್ ಅಂತ ಹೇಳೋದು ಅದೊಂದ್ ಕಡೆ ಇರುತ್ತೆ. ಬಟ್ ನಿಮಗ್ ನೀವೇ ಬೆನ್ ತಟ್ಕೋಬೇಕು, ಸಾಕ್ಷಿಯಾಗಿ ಆ ಒಂದು ಇದು ಏನ್ ಮಾಡ್ತು ಅದಕ್ಕೆ ಬೆನ್ ತಟ್ಕೋಬೇಕು. ಕಂಟಿನ್ಯೂ ಮಾಡಿ. 1 ಸೆಕೆಂಡ್, ನಾನು ಇಲ್ಲೊಂದೇನೋ ಅಟೆಂಡ್ ಮಾಡ್ಬೇಕು, ಬಂದೆ. ಆಯ್ತು. ಅಯ್ಯೋ, ಥ್ಯಾಂಕ್ ಯು ಸತ್ಯಾಜಿ, ಥ್ಯಾಂಕ್ ಯು ಆಶಾಜಿ. I hope we answered your question. If not, again we can discuss. Yeah, it is a work in progress. Bari doubt barutte. This is the doubt. Because am I in Sakshi Bhava or am I just indifferent? Because I don't feel anything. There is no good or bad, or there is no, those words doesn't come into whatever is happening at work, especially. Like I work. ಆ ವರ್ಕ್ನ ಸಹ ಅದೊಂದು ಕೆಲಸ ಅಂತ ಸಹ ಆಗಲ್ಲ. ಇಟ್ ಇಸ್ ಸಮಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ಅಂತ ಆಗುತ್ತೆ ನನಗೆ. ಅಷ್ಟೇ. That's all. ಅರ್ಥಕ್ಕೆ ನಿಲ್ಲಿಸ್ದೆ, ಹಿಂಗೆ ಮಧ್ಯದಲ್ಲಿ ಎದ್ದೊಳೋ ತರ ಆಗ್ಬಿಡುತ್ತೆ. ಸೊ ಸಂತೋಷ್ ಅವರು ಸಹಿತ ಹೇಳುವಾಗ ಲಾಟ್ರಿದು ಅದೆಲ್ಲ ಏನ್ ಎಕ್ಸಾಂಪಲ್ ಕೊಟ್ರಲ್ವಾ, ಅಲ್ಲೂ ಅಗೇನ್ ಇಂಡಿವಿಜುವಲ್ ಆಗಿ ಅವ್ರು ಅದನ್ನ ಹೇಗ್ ತಗೋತಾರೆ, ಸಾಕ್ಷಿಯಾಗಿ ತಗೋತಾರ, ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಟ್ ದ ಕಾನ್ಶಿಯಸ್ ಲೆವೆಲ್. ಫಸ್ಟ್ ಈ ಥಾಟ್ ಬರುತ್ತೆ, ಆಮೇಲೆ ಈ ಥಾಟ್ ಬರುತ್ತೆ, ಅಥವಾ ಆಮೇಲೆ ಸಾಕ್ಷಿಯಾಗಿರಕ್ಕಾಗತ್ತೆ. ಇದೆಲ್ಲ ಅಗೇನ್ ಇಂಡಿವಿಜುವಲ್ ಲೆವೆಲ್ ಅಲ್ಲೇ ನಡೆಯೋದು. ಬಟ್ ಇಲ್ಲಿ ಬಂದಾಗ ಶೇರ್ ಮಾಡುವಾಗ ಅಗೇನ್ ಆಶಾ ಅವರು ಎಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಹೇಳಿದ್ರು, ಫ್ಲೋನಲ್ಲಿ ಏನ್ ನಡೀತೋ ಆ ಮೆಮೊರಿಯಿಂದ ಮೇಲ್ ಬಂದು ಅದು ಹೇಳಕ್ ಆಗ್ತಾ ಹೋಗುತ್ತೆ. ಇದ್ ನಾನು ನೆನ್ಪಿಟ್ಕೋಬೇಕು, ಕ್ಲಾಸಲ್ಲಿ ಹೇಳ್ಬೇಕು ಅಂತ ಆಕ್ಚುಲಿ ಬೇಕಾಗೇ ಇಲ್ಲ. ಅದು ಒಂದು. ಆಮೇಲೆ ಸಂತೋಷ್ ಅವ್ರು ಹೇಳಿದ ಎಕ್ಸಾಂಪಲ್ ಇದ್ರಲ್ಲೂ ಸೇಮ್ ಸಿಮಿಲರ್ ಇದು ನಮ್ಮ ಗುರೂಜಿಯವರ ಇದ್ರಲ್ಲೂ ನಡೆದಿದೆ. ಸೊ ಅವ್ರು ಅದನ್ನ ನಮ್ಗೆ ಎಷ್ಟೋ ಇದ್ರಲ್ಲಿ ಹೇಳ್ತಾರೆ, ಈ ತರ ಆಯ್ತು, ನಾನು ಅವಾಗ ಹೆಂಗೆ ಎಷ್ಟು ನಾನು ಕಾಮಾಗಿರಕ್ಕಾಯ್ತು ಅಂತೆಲ್ಲ. ಸೊ ಇಂಡಿವಿಜುವಲ್ ಆಗಿ ಏನಾಗತ್ತೆ, ಎಲ್ಲಿದ್ದೀವಿ ಅನ್ನೋದು ಅಗೇನ್ ಸಂತೋಷ್ ಅವ್ರು ಹೇಳಿದ್ದಿದ್ರಲ್ಲೇ, ಈವನ್ ಕೋಕಿಲ ಅವ್ರು ಹೇಳಿದ ಎಕ್ಸಾಂಪಲ್ ಅಲ್ಲೂ ನಾವು ಯಾವಾಗ್ಲೂ ಪದೇ ಫೈರ್ ಸ್ಕೇಲ್ ಅಲ್ಲೇ ನೋಡ್ಕೊಂಡು ನಾನು ಎಲ್ಲಿ ನಿಂತಿದ್ದೀನಿ ಅನ್ನೋದು ಮಾಡ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಕಂಟಿನ್ಯೂ ಮಾಡ್ಕೊಳ್ಳಿಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಸತೀಶ್ ಜಿ. ಸತೀಶ್ ಜಿ, ಹರಿ ಓಂ ಸತೀಶ್ ಜಿ, ನಿಮ್ಮ ಮುಖ ತೋರಿಸಿ ಸತೀಶ್ ಜಿ. ಸತೀಶ್ ಜಿ, ಆರ್ ಯು ದೇರ್? ಸುಮ್ಮನೆ ಅವ್ರು ಆನ್ ಮಾಡ್ಬಿಟ್ಟಲ್ಲ, ಹೋಗ್ಬಿಟ್ಟವ್ರು ಏನೋ ಗೊತ್ತಿಲ್ವೇ. ಇವ್ರು ಯಾರೋ ತಲೆ ತಿಂತಾರೆ, ಒಂದ್ ದಿವಸ ಬಂದಿಲ್ಲ ಅಂದ್ರೆ ಮತ್ತೆ ನಾನು ಫೋನ್ ಮಾಡಿ ಅಂತ. ಓಕೆ, ಸರಿ ಸತೀಶ್ ಜಿ ಇರ್ಲಿ. ಅನುಸೂಯಾಜಿ, ಇವಾಗ ನೀವ್ ಹೇಳಿ, ನಿಮ್ಗೆ ಏನ್ ಅನಿಸ್ತಾ ಇದೆ, ಏನಾಗ್ತಾ ಇದೆ ನಿಮ್ಮ ಮನಸ್ಸಲ್ಲಿ, ಅಥವಾ ಏನ್ ನಡೀತಾ ಇದೆ ಹೇಳಿ. ಬಂದ್ರು ಸತೀಶ್ ಜಿ. ಹರಿ ಓಂ ಎಲ್ಲರೂ. ಹರಿ ಓಂ ಸತೀಶ್ ಜಿ. ಸತೀಶ್ ಜಿ, ನನ್ನ ಕ್ವಶನ್ ನಿಮ್ಗೆ ಏನ್ ಗೊತ್ತಾ, ಜ್ಞಾನಿಗೆ ದೇಹ ಇದೆ ಆಯ್ತಾ, ಜ್ಞಾನಿಗೆ ದೇಹ ಇದೆ, ಸಾಮಾನ್ಯ ಜನನಿಗೂ ದೇಹ ಇದೆ. ಸಾಮಾನ್ಯ ಜನರ ಅಭಿಪ್ರಾಯ ಏನಿರುತ್ತೆ, ಜ್ಞಾನಿ ದೇಹದ ಮೇಲೆ, ನೋಡಪ್ಪ ಪ್ರಪಂಚಿಕವಾಗಿ ಜ್ಞಾನಿ ದೇಹ ಇದೆ, ಜ್ಞಾನ ಬಂದ್ಬಿಟ್ಟಿದೆ. ಆದ್ರೆ ನೀವು ಜ್ಞಾನಿ, ಇವಾಗ ಪಾರಮಾರ್ಥಿಕ ಸತ್ಯದಲ್ಲಿ ಇದ್ದೀರಾ, ಪಾರಮಾರ್ಥಿಕ ಜೀವದಲ್ಲಿ ಇದ್ದೀರಾ ಆಯ್ತಾ. ಈಗ ನೀವು ಹೌ ಡು ಯು ಕ್ಲೇಮ್ ದಟ್ ಐ ಆಮ್ ಬ್ಯಾಡ್ and I am able to overcome everything, whatever that is happening, whatever is coming in my way of, I am able to cross that obstacle and go forward. ಹರಿ ಓಂ. ಸೊ ಇನ್ನ ಅಲ್ಲಿಗೆ ತಲುಪಿಲ್ಲ. ಸೊ ಬಿಕಾಸ್ ಅದು
ತುಂಬಾ ವೇವರಿಂಗ್ ಇದೆ ಇನ್ನ ಥಾಟ್ಸ್, ಬಿಕಾಸ್ ಅದು ದೃಢವಾಗಿ ಕೂತಿಲ್ಲ ಅನ್ಸುತ್ತೆ ಇನ್ನ. ಬಟ್ ಅದೇ ನಾನು ಇಲ್ಲ, ಯಾವಾಗ್ಲೂ ದೃಢವಾಗಿ ಕೂತಿಲ್ಲ ಅನ್ಸುತ್ತೆ ಅಂದ್ರೆ ಎಲ್ಲಿ ಕೂತಿಲ್ಲ, ಯಾವ ತರ ಕೂತಿಲ್ಲ, ಏನ್ ಕೂತ್ಕೋಬೇಕು ನಿಮ್ಗೆ ದೃಢವಾಗಿ? ಅಲ್ಲ, ಅದು ಎಸ್ಕೇಪಿಸಮ್ ಅಲ್ಲಿ ತಗೊಂತ ಇದ್ದಂಗ ಅನ್ಸುತ್ತೆ ನನಗೆ. ಸೊ ಡೀಪ್ ಸೀಟ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸಾರ್ಟ್ ಆಫ್ ಎಕ್ಸ್ಕ್ಯೂಸ್ ಆಗಿ ತಗೊಳ್ಳೋ ತರ ಅನ್ಸುತ್ತೆ. ಬಟ್ ಫಾರ್ ಬೆಟರ್ ಅನ್ಸುತ್ತೆ. ಸೊ ಫ್ಲೋ ಅಲ್ಲಿ ಇರ್ಬೇಕು, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕು, ಸರೆಂಡರ್ ಆಗ್ಬೇಕು, ಅಕ್ಸೆಪ್ಟೆನ್ಸ್ ಅಲ್ಲಿ ಇರ್ಬೇಕು. ಇಟ್ ಈಸ್ ನಾಟ್ ವಿ ಹೂ ಪ್ಲಾನ್, ಇಟ್ ಈಸ್ ಸಮಥಿಂಗ್ ದಟ್ ಇಸ್ ಗೆಟಿಂಗ್ ಡೆಲಿವರ್ಡ್ ಥ್ರೂ ಅಸ್ ಅನ್ಸುತ್ತೆ. ವಿ ಆರ್ ದ ಇನ್ಸ್ಟ್ರೂಮೆಂಟ್ ಅನ್ಸುತ್ತೆ. ಮತ್ತೆ ತುಂಬಾನೇ ಅಂಡರ್ ಅಚೀವ್ಡ್ ಅಂತೆ, ಹಂಗಂತೆ ಹಿಂಗಂತೆ ಅಂತ ಕಥೆಗಳು ಜಾಸ್ತಿ ಇರೋದು ಕಡಿಮೆ ಆಗ್ತಾ ಇದೆ. ಕಂಪ್ಯಾರಿಸನ್ ಇರೋದು, ಸಕ್ಸಸ್ ಆಗ್ಲಿ ವೆಲ್ತ್ ಆಗ್ಲಿ, ಅವೆಲ್ಲ ಬೇಜಾರಾಗ್ತಾ ಇತ್ತು. ಅಯ್ಯೋ, ಲಾಸ್ಟ್ ಆಪರ್ಚುನಿಟೀಸ್ ಅನ್ಸ್ತಿತ್ತು, ಟೈಮ್ಲಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ, ಕೈಯಲ್ಲಿ ಚಾನ್ಸ್ ಇತ್ತು ಅನ್ಸ್ತಿತ್ತು. ಸೊ ಐ ಮೀನ್ ಐ ವಿಲ್ ಟೆಲ್ ಯು ವೆರಿ ಬ್ಯಾಡ್ ಥಿಂಗ್ ಆಗಿತ್ತು ನನಗೆ ಲಾಸ್ಟ್ 1.5 month ಅಲ್ಲಿ. ಐ ಲಾಸ್ಟ್ ಕ್ಲೋಸ್ ಟು 10 lakhs ಸ್ಟಾಕ್ ಮಾರ್ಕೆಟ್ ಅಲ್ಲಿ. ತುಂಬಾನೇ ಬೇಜಾರಾಗ್ತೈತಿ. ಇದಕ್ ಮುಂಚೆ ಆಗಿದ್ರೆ ಐ ವುಡ್ ಹ್ಯಾವ್ ತುಂಬಾನೇ ಡೆಪ್ಲೀಟ್ ಆಗಿರೋದು ಎನರ್ಜಿ. ಆಮೇಲೆ ಅದೇ ನಾನು ಸ್ವಲ್ಪ ಬಾಬಾದೆಲ್ಲ ನೋಡ್ತಾ ಇದೆ ಅದು. ಸೊ ಅಲ್ಲಿ ನೋಡಿದೆ, ಡೆತ್ ಅಂಡ್ ಬರ್ತ್ ಆರ್ ಲಾಸ್ ಅಂಡ್ ಗೈನ್ ಈಸ್ ಅ ಆಕ್ಟ್ ಆಫ್, ಐ ಮೀನ್ ಇಟ್ಸ್ ನಾಟ್ ಇನ್ ಯುವರ್ ಹ್ಯಾಂಡ್ಸ್, ಅವು ಇವು ಅಂತೆಲ್ಲ ಮೆಸೇಜಸ್ ಓದಿ, ಮತ್ತೆ ಈ ಸ್ಪಿರಿಚುವಲ್ ಇದರಲ್ಲಿ ಸ್ಟ್ರೆಂತ್ ತಗೊಂಡು ಬರೋಂಗಿದ್ರೆ ಬರುತ್ತೆ, ಹೋಗೋದಿತ್ತು ಹೋಗಿದೆ ಅನ್ಸೋದು ತಗೊಂಡು. ಬಟ್ ಅದರಲ್ಲಿ ಲರ್ನಿಂಗ್ಸ್ ಏನಿದೆ ಅನ್ನೋದನ್ನ ಬಿಟ್ಬಿಡ್ತಾ ಇದೆ ಮುಂಚೆ. ಈಗ ಲರ್ನಿಂಗ್ಸ್ ತಗೊಂಡು ಸೊ ಅದನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ಕೊಂಡು ಯಾವ ತರ ಯುಟಿಲೈಸ್ ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ದಾರಿ ತೋರಿಸ್ತಾ ಇದೆ ಅನ್ಸ್ತಾ ಇತ್ತು. ಆಕ್ಚುಲಿ ಅದು ನನ್ನ ಕಿಡ್ಗೆ ಸಂತೋಷಿಗೆ ಗೊತ್ತು ಇದ್ರ ಬಗ್ಗೆ. ಈಸ್ ಗೆಟಿಂಗ್ ಕ್ಲೋಸರ್ ಟು ಗೆಟ್ ಎ ಸೀಟ್. ಸೊ ಅಕೌಂಟ್ ಅಲ್ಲಿ ಇಷ್ಟಿರ್ಬೇಕು ಅಂತೆಲ್ಲ ಸಜೆಷನ್ಸ್ ಬಂತು ಕನ್ಸಲ್ಟೆಂಟ್ಸ್ ಇಂದ. ಅದು ಶಾರ್ಟ್ ಇತ್ತು, ಸೊ ನಾನು ಸ್ವಲ್ಪ ಹೈಯರ್ ರಿಸ್ಕ್ ತಗೊಂಡೆ. ಸೊ ಅದ್ರ ಬದಲು ಇನ್ನೊಂದು ತರ ಆಯ್ತು ಅದು. ಸೊ that's where it is. I mean, I would have been in a different situation altogether if not through this satsang ಅಂತ ಹೇಳಿ ಬಯಸ್ತೀನಿ. Sir, tomorrow you will get 10 lakhs bonus, sir. How will you feel? ಇಲ್ಲ, ಅದು would have been a elected position, but I think like ಬರೋದಿತ್ತು, ಬಂದಿದೆ. That's where if I'm supposed to get, I'll get it ಅನ್ನೋದನ್ನ ಇದಾಗ್ಬಿಟ್ಟಿದೆ. ಬಟ್ ಅಲ್ಲಿನೂ ಆತರ ಎಫರ್ಟ್ಲೆಸ್ ಅಥವಾ ಆಕ್ಷನ್ ಲೆಸ್ ಮಾಡೋಂಗೆ ಇಲ್ಲ ಅನ್ನೋದನ್ನು ಅರ್ಥ ಆಗಿದೆ. ಇಟ್ಸ್ ನಾಟ್ ಎ ಲಾಟ್ರಿ ಸಿಸ್ಟಮ್ ಅಲ್ಲ. ಇಟ್ಸ್ ಆಲ್ ಇಟ್ಸ್ ಆಲ್ ಸಮ್ ಗೇಮ್ ಅನ್ಸುತ್ತೆ ಅಂತ ತಿಳ್ಕೊಂಡಿದೀನಿ. It is not a game, first thing, and it is again, you have to use your brain and you have to learn a lot of the investment strategies whenever you ಹೌದು. and see you are well versed in that or whatever it is. But as you claim, are you able to say yourself that this was a situation that I was, ನಾನು ಈ ತರ ಇದ್ದೆ, ಅದು ಅರ್ಲಿಯರ್ ಆಗಿದ್ರೆ ನನಗೆ ತುಂಬಾ ನೋವಾಗ್ತಿತ್ತು, ಅಥವಾ ನಾನು ಏನೋ ಒಂದು ಆಗ್ತಾ ಇತ್ತು, ಬಟ್ ಆದ್ರೆ ಆ ಒಂದು ಏಟು ಈಗ ಕಮ್ಮಿ, ಅಂದ್ರೆ ಆ ಒಂದು ಏಟು ನನಗೆ ಕಮ್ಮಿ ಆಗ್ಬಿಟ್ಟಿದೆ, ಅದನ್ನ ನೀವು ಓಕೆ ಸಿಕ್ಕಿದೆ, ಏನು ಇಟ್ಕೊಂಡು ನಾನು ಮೋಗ್ ಮಾಡಕ್ಕಾಗಲ್ಲ, ಏನ್ ಮಾಡೋದು ಅಂತ. This is what the achievement, right? Able to identify, sir. Earlier we were not able to identify. Now you are able to identify where I am, what I am, to whom it is happening. This is what it is. This is what we are expecting. And moreover, you see, you should go forward. ನಾನು ಇದನ್ನೇ ಇಟ್ಕೊಂಡು ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಆಯ್ತು ಬಿಡಿ, ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಒಂದ್ ಸ್ವಲ್ಪ ಕೂಡ ಒಂದು ಥಾಟು ಇಲ್ಲ ನನಗೆ ಆ ಇನ್ವೆಸ್ಟ್ಮೆಂಟ್ ಬಗ್ಗೆ. ಆಯ್ತು, ಬರುತ್ತೆ ಹೋಗುತ್ತೆ ಅಂತ ನೀವು ಹೋದ್ರೂ ಪರವಾಗಿಲ್ಲ, ಅಥವಾ ಇಲ್ಲ ನಾನು ಇಲ್ಲೇ ಮತ್ತೆ ಗೆಲ್ಬೇಕು ಅಂತ ಸ್ವಲ್ಪ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ. ಅಗೇನ್
whatever you do, without inaction, whatever you do, that will not hurt you. We have to work on that aspect. Action with inaction. Perform your action without inaction. ಅಂದ್ರೆ ನೀನ್ ಟ್ರೈನಿಂಗ್ ಇಲ್ಲ, ಹೌದು. ಆಗ್ತಾ ಇದೆ ಅಷ್ಟೇ. ಸೊ ಹಂಗಿದ್ದಾಗ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಯಾವ್ದು ನಮ್ಗೆ ದಾರಿಗೆ ಬರೋದೇ ಇಲ್ಲ. ಇದೆಲ್ಲ ಗೊತ್ತಾಗ್ತದೆ, ನಿಲ್ಸ್ಬಿಡ್ತೀವಿ. ಇವಾಗ ಒಂದು ವಜ್ರದ ಹರಳನ್ನ ಯಾರೋ ಒಬ್ಬ ಸನ್ಯಾಸ ಒಂದು ವಾರ ಇಟ್ಕೊಂಡು ಬಂದು ನೋಡಿದ್ರು ಅದು ಅಲ್ಲೇ ಬಿದ್ದಿರುತ್ತೆ. ಅವನಿಗೆ ಬೇಕಿಲ್ಲ. ಅದೇ ಒಬ್ಬ ಹರಳಿನ ವ್ಯಾಪಾರಿ ಬಂದ ತಗೊಂಡ್ರೆ ಅವ್ನಿಗೆ ಎಷ್ಟೋ ಕೋಟಿ ಬರುತ್ತೆ. ಹಾಗೇನೆ ಪ್ರತಿಯೊಂದು ಅಷ್ಟೇ. ನಾವು ಒಂದು ನೋಟ್ನ ಒಂದು ಪ್ರಾಣಿ ಕೊಟ್ರೆ, ಯಾವ್ದಾದ್ರು ಪ್ರಾಣಿಗೆ, ಮನುಷ್ಯ ಬಿಟ್ಟು ಬೇರೆ ಯಾವುದನ್ನು ಅದನ್ನ ಒಂದು ನೋಟ್ ಆಗ್ಲಿ, ಅದು ವಜ್ರ ಆಗ್ಲಿ, ಬೆಳ್ಳಿ ಆಗ್ಲಿ, ಬಂಗಾರ ಆಗ್ಲಿ, ಅವ್ರಿಗೆ ಅದೊಂದು ಅದೊಂದು ವಸ್ತು ಅಷ್ಟೇ ಅಲ್ವಾ. ಕಾಂಟಿನ್ಯೂಸ್ಲಿ ಗೋ ಟು ದಟ್ ಸ್ಟೇಟ್. ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ನಾವು ಕ್ಲೇಮಿಂಗ್ ಇರುತ್ತೆ. ಅಂಡ್ ಐ ಆಮ್ ನಾಟ್ ಟೆಲಿಂಗ್ ದಟ್ ವ್ಯವಹಾರಿಕ ಜೀವನದಲ್ಲಿ ಎಲ್ಲ ಪ್ರತಿಯೊಂದು ಬೇಕು. ಹಾಗಾದ್ರೆ ನಾವು ಯಾವ ರೀತಿಯಾಗಿ ಆಕ್ಷನ್ ಪರ್ಫಾರ್ಮ್ ಮಾಡ್ತೀವಿ ವಿತೌಟ್ ಇನ್ ಆಕ್ಷನ್ ಅನ್ನೋದ್ರ ಮೇಲೆ ಇದು ಅವಲಂಬಿಸುತ್ತೆ. ಇಲ್ಲ ಅಂತಂದ್ರೆ ನಾವು ಅದೇ ಸ್ಟೇಟ್ ಅಲ್ಲಿ ಇದ್ರೆ there is no point in you attending ultimately you are able to claim yourself, yes sir, I was in that state, but you are able to come out. That is what this is what happened in your life. And please work on the areas which is actually bothering you. Might be will be able to come out of it. Thank you, Sadish. Thank you for sharing. Hari Om. Hari Om. Ansuya ji, bani. ಸರ್ ಅಂದ್ರೆ ಹೇಳ ಸರ್. ಫುಲ್ ಸಾಕಾದಾಗ ನೋಡಿ. ಅವಾಗ್ಲೇ ನಮ್ಮ ಆಶಾ ಮೇಡಮ್ ಹೇಳಿದಾಗೆ ಒಂದ್ 4-5 ಹಿಡ್ಕೊಂಡಿದ್ದೀರಾ ಹೋಗಿ ಮಾರ್ಕೆಟ್ ಇಂದ. ಸರಿ, ಏನಿಲ್ಲ ಹರಿ ಓಂ ಗುರುಜಿಗೆ ವಂದನೆಗಳು. ಏನಿಲ್ಲ, ಒಂದು ಇನ್ಸಿಡೆಂಟ್ ರೀಸೆಂಟ್ ಆಗಿ ಆಗಿದೆ ಹೇಳ್ತೀನಿ. ನಮ್ ಪಾಪುಗೆ ಒಂದ್ ರಾಗಿ ಸರಿ ತಂದ್ಕೊಂಡು ನಮ್ ಫ್ರೆಂಡ್ ಹೇಳಿದ್ಲು, ತಗೊಂಬರ್ತಿದ್ಲು. ಬಸ್ಸಲ್ಲಿ ಅದ್ ಮಿಸ್ ಆಗೋಯ್ತು. ಬಸ್ಸಲ್ಲಿ ಮಿಸ್ ಆಗಿದ್ರೆ ಆಮೇಲೆ ಅವ್ಳು ಹೇಳಿದ, ಮಿಸ್ ಆಗಿದೆ ಕಣ, ಏನ್ ಮಾಡೋದು ಅಂತ. ನಾನಂದೆ, ಬಿಡು, ಅದ್ ನಮ್ಗ್ ಸಿಗ್ಬೇಕು ಅಂದ್ರೆ ಸಿಕ್ಕುತ್ತೆ, ಇಲ್ಲ ಅಂದ್ರೆ ಇಲ್ಲ, ಗ್ಯಾರಂಟಿ ನನಗೆ ಸಿಗುತ್ತೆ ಅಂತಾನೆ ಅನ್ಸ್ತಿದೆ ಅಂದೆ. 2 ದಿನ ಆದ್ಮೇಲೆ ಎಲ್ಲಾ ಸುತ್ಕೊಂಡು ಕಡೆಗೆ 2 ದಿನ ಆದ್ಮೇಲೆ ಯಾರೋ ತಂದ್ ಕೊಟ್ರು, ಮೇಡಮ್ ತಂದು ಕೊಟ್ರು ಅವಳ ಕೈಲಿ. ಅವಳು ತಂದ್ ಕೊಟ್ಲು. ಅವಾಗ ಮನ್ಸಿಗೆ ಅನ್ಸ್ತು, ಇದ್ ಸಿಕ್ಕುತ್ತೆ ನಮ್ಗೆ, ಎಲ್ಲೂ ಹೋಗಲ್ಲ ಅಂತ ಅನ್ಕೊಂಡೆ. ಸಿಕ್ತು ಸರ್, ಅದು ಎಕ್ಸಾಂಪಲ್. ಸಿಕ್ಕದಿದ್ರೆ ಏನಾಗ್ತಿತ್ತು ನಿಮ್ಗೆ? ಏನು ಬೇಜಾರ್ ಇರ್ತಿರ್ಲಿಲ್ಲ. ಸಿಕ್ಕುತ್ತೆ ಅಂತ ಮನ್ಸಲ್ಲಿ ಅನ್ಸ್ತಿತ್ತು. ಎಲ್ಲೋ ನಮ್ಗೆ ಅದು ಋಣ ಇದ್ರೆ ಸಿಕ್ಕುತ್ತೆ, ನಮಗ್ ಬರ್ಲೇಬೇಕು, ಸಿಕ್ಕುತ್ತೆ, ಇಲ್ಲ ಅಂದ್ರೆ ಇಲ್ಲ, ಬೇಜಾರೇನಿಲ್ಲ, ಬಿಡು, ಪರವಾಗಿಲ್ಲ ಅಂತಾನೆ ಹೇಳಿದೆ. ಆದ್ರೂ ಸಿಕ್ಕುತ್ತೆ ಅನ್ನೋದು ಮೈಂಡ್ ನಲ್ಲಿ ಓಡ್ತಿತ್ತು. ಸಿಕ್ತದು. 2 ದಿನ ಆದ್ಮೇಲೆ ಸಿಕ್ಕಿದೆ. ಎಲ್ಲೆಲ್ಲ ಓಡಾಡ್ಕೊಂಡ್ ಬಂದು ಮತ್ತೆ ಅದ್ ನಮ್ ಕೈಗೆ ಸಿಕ್ಕಿದೆ ಅದು. ಇಲ್ಲ, ನೀವು ಏನಾಗ್ತಾ ಇದೀರಾ ಗೊತ್ತಾ, ಸಿದ್ಧ ಪುರುಷರಾಗ್ಬಿಟ್ಟಿದ್ದೀರಾ. ನೀವೇನ್ ಅನ್ಕೊಂತೀರೋ ಎಲ್ಲ ಆಗ್ತಾ ಇದೆ. ನಾನು ಒಂದು ಹೌದು ಸರ್, ಕಳಿಸ್ತೀನಿ, ಒಳ್ಳೇದಾಗ್ಲಿ. ಹೌದು ಸರ್. ನಿಮ್ದೇನಿಲ್ಲ, ನಿಮ್ ಪಾದ ಜೆರಾಕ್ಸ್ ಒಂದು ಕೊಡ್ಬೇಕಷ್ಟೇ ನಮ್ಗೆ. ಬೇಡ ನೀವ್ ಏನ್ ನೀವ್ ಅನ್ಕೊಂಡೆಲ್ಲ ಆಗ್ತಾ ಐತೆ. ಅವಾಗಿಂದ ಹೇಳ್ತಾನೆ ಇದ್ದೀರಾ, ಬಸ್ ಬಂತು, ಮತ್ತೆ ಕಾಲೇಜಲ್ಲಿ ಕೆಲಸ ಆಗ್ತಾ ಇದೆ. ಇದಕ್ಕಿಂತ ಎಕ್ಸಾಂಪಲ್ಸ್ ಏನ್ ಬೇಕು ನೋಡಿ. ನಮ್ಮ ಕೋಕಿಲಾಜಿ ಪಾಪ ಎಲ್ಲೆಲ್ಲ ಹುಡುಕ್ತಾವ್ರೆ, ನನಗೆ ಅದಾಗಬೇಕು ಇದಾಗ್ಬೇಕು ಅಂತ. ನೀವ್ ನೋಡಿದ್ರೆ ಪಕ್ಕದಲ್ಲೇ ಇಟ್ಕೊಂಡು ಇವರೆಲ್ಲ ಮ್ಯಾಜಿಕ್ ಮಾಡೋರು ಪಕ್ಕದಲ್ಲೇ ಇದಾರೆ. ಏನಿದು? ಮ್ಯೂಟ್ ಆದ್ರೆ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಅನ್ಸೂಯಜಿ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ನಿಮ್ಗೆ ಕೇಳಿಸ್ತಾ ಇದೆಯಾ ಯಾರಿಗಾದ್ರು? ಇಲ್ಲ, ಕೇಳಿಸ್ತಾ ಇಲ್ಲ. ಅವ್ರು ಏನೋ ಹೇಳ್ತಾ ಇದಾರೆ, ಏನು ಕೇಳಿಸ್ತಾ ಇಲ್ವೇ? ಹೆಂಗ್ ಹೇಳೋದು ಅವ್ರಿಗೆ? ಕೇಳಿಸ್ತಾ ಇಲ್ಲ. ಚಾಟ್ ಅಲ್ಲಿ ಬರೀತೀನಿ ಅವ್ರಿಗೆ. ಅಯ್ಯೋ, ಕೇಳಿಸ್ತಾ ಇಲ್ಲಮ್ಮ. ಕೇಳಿಸ್ತಾ ಇಲ್ಲ. ಏನು ಕೇಳಿಸ್ತಿಲ್ಲ.
ಅನ್ಸಿಯಾಜಿ ಅವ್ರೇನೋ ಹೇಳ್ತಾ ಇದಾರೆ. ಎಲ್ಲ ಜ್ಞಾನಿಗಳಾಗ್ಬಿಟ್ಟಿದೀವಿ, ಏನು ಕೇಳಿಸ್ತಾ ಇಲ್ಲ, ವಾಯ್ಸ್ಲೆಸ್, ಸೌಂಡ್ಲೆಸ್. ಸಂತೋಷಿ, ನಂಗೆ ಆಮೇಲೆ ಪ್ರಶ್ನೆ ಇದೆಯಪ್ಪ, ನಂಗೆ ನನ್ ಪರ್ಸನಲ್ ಪ್ರಶ್ನೆ. ಕೇಳೋಣ ಇರಿ, ಇವ್ರು ಏನೋ ಪಾಪ ಏನೋ ಮಾಡ್ತಾವ್ರೆ, ರಿಪೇರಿ ಮಾಡ್ತಾ ಇದಾರೆ, ಆಗ್ಲಿ ಆಗ್ಲಿ. ಕೇಳ್ತಾ ಇದ್ದಾರೆ. ಅವ್ರಿಗೆ ಎಕ್ಸಿಟ್ ಆಗಿ ಮತ್ತೆ ಜಾಯ್ನ್ ಆಗ ಕೇಳ್ಬೇಕೇನೋ ಅಲ್ವಾ? ಯಾಕಂದ್ರೆ ಅನ್ಮ್ಯೂಟ್ ಆಗಿದ್ರು ವಾಯ್ಸ್ ಕೇಳಿಸ್ತಿಲ್ಲ. ಅದೇ ಅನ್ಮ್ಯೂಟ್ ಆಗಿರೋ ವಾಯ್ಸ್ ಕೇಳಿಸ್ತಾ ಇಲ್ಲ. ಅದು ಯಾರೋ ಬಂದೇನೋ ಹೇಳಿದ್ರು. ಹೇಳಿ ಕೋಕಿಲಾಜಿ, ನಿಮ್ ಪ್ರಶ್ನೆ ಏನ್ ಹೇಳಿ? ನನ್ ಪರ್ಸನಲ್ ಸಂತೋಷ ಅಷ್ಟೇ. ಈಗ ನನಗೆ ಪರ್ಸನಲ್ ಅಂತ ಇಲ್ಲ, ಅಥವಾ ಆಯ್ತು. ಇನ್ನೊಂದು ಅಂತ ಆಯ್ತು. ಏನು ಇಲ್ಲ, ಎಲ್ಲ ಸುಳ್ಳು ಹೇಳಿ. ಇವಾಗ ನನಗೇನಂತಾರೆ, ನಮ್ ಪ್ರಿನ್ಸಿಪಲ್ ಏನ್ ಹೇಳ್ತಾರೆ, ಎಕ್ಸ್ಟೆನ್ಷನ್ ತಗೊಳ್ಳಿ, ಯಾಕೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಕ್ಸ್ಟೆನ್ಷನ್ ತಗೊಳ್ಳಿ ಅಂತಾರೆ. ಬಟ್ ತುಂಬಾ ದ್ವಂದ್ವ ಇದೆ, ತಗೊಳ್ಳೋದು ಬೇಡವೋ, ಸುಮ್ನೆ ಚೆನ್ನಾಗಿರಲ್ಲ ಅಂತ ಏನೇನೋ ಅನಿಸ್ತಾ ಇದೆ. ನಂಗೆ ತುಂಬಾ ಇದ್ರ ಬಗ್ಗೆ ಬಹಳ ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಇಲ್ಲ ಸಂತೋಷ್ ಜಿ ನಂಗೆ. ಓಕೆ, ಇವಾಗ ಏನ್ ಮಾಡ್ಬೇಕು? ಇವಾಗ ಏನ್ ಗೊತ್ತಾ, ಯಾರು ಕ್ಲಾರಿಟಿ ಕೊಡಕ್ ಆಗಲ್ಲ ಈ ವಿಚಾರದಲ್ಲಿ. ಇವಾಗ ಎಷ್ಟು ಜನ ರಿಟೈರ್ ಆಗ್ತಾರಲ್ಲ, ಅವ್ರಿಗೆಲ್ಲ ಏನ್ ಮಾಡ್ತಾರೆ, ಕೆಲವರು ಬನ್ನಿ ನೀವು ಬಂದ್ ವರ್ಕ್ ಮಾಡಿ, ನಿಮ್ ಎಕ್ಸ್ಪೀರಿಯನ್ಸ್ ನಮಗ್ ಬೇಕು, ನಿಮ್ಮ ನಾಲೆಜ್ ನಮಗ್ ಬೇಕು ಅಂತ ಬ್ಯಾಂಕ್ ಅಲ್ಲಿ ಹೇಳ್ತಾರೆ, ಅಥವಾ ಎಷ್ಟೊಂದು ಸಂಸ್ಥೆಗಳಲ್ಲಿ ವಾಪಸ್ ಕರೀತಾರೆ. ಆದರೆ ನೀವು ಹೋಗ್ತಿರೋ ಬಿಡ್ತಿರೋ ನಿಮ್ಮ ಮೇಲೆ ಅವಲಂಬಿಸುತ್ತೆ. ಈಗ ನಿಮಗೆ ಆರ್ಥಿಕವಾಗಿ ಏನಾದ್ರು ಸಮಸ್ಯೆ ಇದೆಯಾ, ಅಥವಾ ಇಲ್ಲ ನನಗೆ ಮನೇಲಿ ಟೈಮ್ ಪಾಸ್ ಆಗ್ತಾ ಇಲ್ಲ, ನಾನು ಇಲ್ಲ ಆಫೀಸ್ಗೆ ಹೋಗ್ತೀನಿ, ಆಫೀಸ್ಗೆ ಹೋದ್ರೆ ನನ್ನ ಮೈಂಡ್ ಸ್ವಲ್ಪ ಫ್ರೆಶ್ ಇರುತ್ತೆ, ಅಥವಾ ಏನೋ ಒಂದು 4 ಜನತೆ ಮಾತಾಡ್ತೀನಿ, ಮನೇಲಿದ್ರೆ ಬೋರ್ ಆಗ್ತೀನಿ ಅನ್ನೋದಾದ್ರೆ ಕಂಟಿನ್ಯೂ ಮಾಡಿ. ಇಲ್ಲ ನಾನು ಏನು ಅನಿಸ್ತಾ ಇಲ್ಲ, ನಾನು ಸಾಕ್ಷಿ ಆಗಿದ್ದೀನಿ, ಏನೂ ತೊಂದರೆ ಇಲ್ಲ, ಇನ್ನೊಂದು ಇತಿಹಾಸ ಮಾಡ್ತೀನಿ, ಮನನ ಮಾಡ್ತೀನಿ ಅಂತಂದ್ರೆ ಕುತ್ಕೊಂಡು ಮಾಡಿ. ಅಥವಾ ಇಲ್ಲ ನಾನು ಆಫೀಸ್ಗೆ ಹೋಗ್ಕೊಂಡೆ ನಾನು ಮಾಡ್ತೀನಿ, ಅದನ್ನು ಮಾಡಿ. ಎಲ್ಲ ನಿಮ್ಮಲ್ಲೇ ಇರೋದು, ನೀವೇನ್ ಬೇಕೋ ಡಿಸೈಡ್ ಮಾಡ್ಬೋದು. ಇದಕ್ಕೆ ಯಾರೂ ಉತ್ತರ ಕೊಡಕ್ ಆಗೋದಿಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರನೂ ನೀವೇ, ಕ್ವಶನ್ ಪ್ರಶ್ನೆ ಅನ್ನೋದು ಯಾರಿಗೆ ಬರ್ತಾ ಇದೆ? ನಿಮಗೆ ಬರ್ತಾ ಇದೆ. ಉತ್ತರ ಎಲ್ಲಿದೆ? ನಿಮ್ ತಲೆಯಲ್ಲೇ ಇದೆ. ಇಲ್ಲಿ ಎರಡೇ ಇರೋದು, ಅದನ್ನೇ ಹೇಳಿದ್ದು. ಇವಾಗ ನೀವು ಬೇಕು ಅಂದ್ರೆ ಅದ್ರ ಹಿಂದೆ ಬರುವಂತ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೇಕು. ಈಗ ನೀವು ರಿಟೈರ್ಡ್ ಆಗ್ತಾ ಇದ್ದೀರಾ, ರಿಟೈರ್ಡ್ ಆದ್ಮೇಲೆ ಕಂಟಿನ್ಯೂ ಮಾಡಿದ್ರೆ ಅದ್ರ ಹಿಂದೆ ಬರುವಂತ ಕಾನ್ಸಿಕ್ವೆನ್ಸಸ್ ಏನಿರ್ಬೋದು, ಅಥವಾ ರಿಟೈರ್ಡ್ ಆದ್ರು ಏನೋ ಒಂದು ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಯಾವ್ದೋ ಒಂದು ಭಜನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಅಥವಾ ಎಲ್ಲೋ ಹೋಗ್ಬೇಕು ಅನ್ಕೊಂಡಿದ್ವಿ, ಪೃಥ್ವಿ ಕ್ಷೇತ್ರಕ್ಕೆ ಹೋಗಕ್ ಆಗ್ತಾ ಇಲ್ಲ, ಅಥವಾ ಅಲ್ಲೇ ನಿಮ್ಮಲ್ಲೇ ನೋಡು ಈ ಅಮ್ಮ ರಿಟೈರ್ಡ್ ಆದ್ರು, ನಿಮ್ಮ ಆಫೀಸಲ್ಲೇ 1000 ಜನ ಮಾತಾಡ್ಬೋದು, ಈ ಅಮ್ಮ ರಿಟೈರ್ಡ್ ಅವ್ರು ನೋಡಿ ಹೆಂಗ್ ಬಂದಿದ್ದಾಳೆ, ಮನೆ ಕೆಲಸ ಇಲ್ಲ ನೋಡು, ಮನೇಲಿ ಇಲ್ದಿರ ಏನಾದ್ರೂ ಆಗ್ಬೋದು. ಅದನ್ನೆಲ್ಲ ಆಚೆಗಿಟ್ಟು ನೀವು ಯೋಚನೆ ಮಾಡಿದಾಗ ಮಾತ್ರ ನೀವು ಎಲ್ಲಿ ನಿಂತ್ಕೋತೀರ ಅಂತ ಗೊತ್ತಾಗತ್ತೆ. ಇದಕ್ಕೆ ಯಾರು ಆನ್ಸರ್ ಕೊಡಕ್ ಆಗಲ್ಲ, ನೀವೇ ಡಿಸೈಡ್ ಮಾಡ್ಬೇಕು. ಅದು ನಿಮ್ಮ ಒಂದು ಇದ್ರ ಮೇಲೆ ಹೋಗುತ್ತೆ ಅಷ್ಟೇ. ಹೌದು, ಕರೆಕ್ಟ್. ಇಲ್ಲ, ಯಾಕಂದ್ರೆ ಯಾರು ಇಲ್ಲಿ ಸರಿ ತಪ್ಪು ಅನ್ನೋದೇ ಇಲ್ಲಮ್ಮ. ಹೌದು, ಕರೆಕ್ಟ್. ನನಗೆ ಹೇಳಿ ಕರೆಕ್ಟ್. ಏನ್ ಕಾನ್ಸಿಕ್ವೆನ್ಸ್ ಬಂದ್ರು ನಾನೇ ಫೇಸ್ ಮಾಡ್ಬೇಕು. ಇವಾಗ ನಮ್ಮಲ್ಲಿ ಮುಂಚೆ ಒಬ್ರು ಇದ್ರು, ರಿಟೈರ್ಡ್ ಆದ್ಮೇಲೆ ಅವ್ರು ಕೆಲಸ ಮಾಡ್ತಾ ಇದ್ರು. ಪಾಪ ಅವ್ರನ್ನ ಇದ್ದಕ್ಕಿದ್ದಾಗೆ ಸೊಸೈಟಿ ನಮ್ಮ ಮ್ಯಾನೇಜ್ಮೆಂಟ್ ಇಂದ ರಿಲೀವ್ ಮಾಡಿದ್ರು. ಆತರ ಕಾನ್ಸಿಕ್ವೆನ್ಸಸ್ ನನಗೂ ಬರುತ್ತಾ ಅನ್ನೋ ಸ್ವಲ್ಪ ಒಂದು ಭಯ ಇದೆ ನನಗೆ. ಭಯ ಅಲ್ಲ, ಭಯ ಪಡೋದ್ ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಭಯ ಪಟ್ರೆ ಏನು ಮಾಡಕ್ ಆಗಲ್ಲಮ್ಮ. ನೀವು ಇಲ್ಲ ಮಾಡಿ, ಇಲ್ಲ ಬಿಡಿ ಅಷ್ಟೇನೆ. ಅದೇ ಹೇಳೋದು. ಯಾವಾಗ ನಿಮ್ಗೆ ಕ್ವಶನ್ ಮಾರ್ಕ್ ಬರುತ್ತಲ್ಲ, ನಾನು ಅದೇ ಹೇಳಿದ್ದು, ಯಾವುದನ್ನು ನಾವು ಹಿಡಿಬಾರ್ದು ಜೀವನದಲ್ಲಿ, ಆಯ್ತಾ? ಯಾವ್ದನ್ನ ಹಿಡಿತಿರೋ ಅದೇ ನಮಗೆ ನೋವು ಕೊಡೋದು, ಅದೇ ಸಂಸಾರ, ಅದೇ ದುಃಖ. ನಡೀತಾ ಇದ್ಯಾ, ರಿಟೈರ್ಮೆಂಟ್ ಟೈಮ್ ಬಂತ, ರಿಟೈರ್ಮೆಂಟ್ ಆಗಿಂದ ಒಬ್ಬರು ಚಾನ್ಸ್ ಕೊಡ್ತೀರಾ, ಕೊಡಿ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ. ನಾಳೆ ದಿವಸ ನೀವ್ ಹೇಳಿದ್ರಲ್ಲ, ಆ ತರ ಸಿಚುವೇಶನ್ 6 ತಿಂಗಳಾದ್ಮೇಲೆ ನಿಮಗೆ ಬರ್ಬೋದು, ಬರ್ದೇ ಇರ್ಬೋದು, ಅಥವಾ ಪ್ರಮೋಷನ್ ಕೊಡ್ಬೋದು, ಯಾರು ಗೊತ್ತು? ನಿಮ್ಮನ್ನ ಪ್ರಿನ್ಸಿಪಲ್ ಮಾಡ್ಬೋದು, ಯಾರು ಗೊತ್ತು? ಹೇಳಕ್ಕಾಗಲ್ಲ. ನಾನು ಜಸ್ಟ್ ಒಂದು ಮಾತು ಹೇಳ್ತಿದ್ದೀನಿ, ಏನಾದ್ರೂ ಆಗ್ಬೋದು. ಬಟ್ ಅಲ್ಟಿಮೇಟ್ಲಿ ನೀವು ಡಿಸೈಡ್ ಮಾಡ್ಬೇಕು ಅಷ್ಟೇನೆ. ನಾನು ಏನ್ ಮಾಡ್ತಾ ಇದ್ದೀನಿ, ನನಗೆ ಏನ್ ಬೇಕು, ನಾನು ಎಲ್ಲಿದ್ದೀನಿ ಅಷ್ಟೇ ಅಲ್ವಾ? ನೀವ್ ಯಾವಾಗ ಡಿಸೈಡ್ ಮಾಡ್ತೀರೋ ನನಗೆ ಏನ್ ಬೇಕು ಅಂತ, ಅದು ನಿಮ್ಗೆ ಸಿಗುತ್ತೆ. ಆದ್ರೆ ನೀವು ಎಲ್ಲಿದ್ದೀರಾ, ಯಾವ ಕ್ಷೇತ್ರದಲ್ಲಿದ್ದೀರಾ, ಮತ್ತೆ ನಿಮ್ಗೆ ಏನ್ ಬೇಕು. ಈಗ ಇಲ್ಲಿ ನಾವೆಲ್ಲ ಸೇರಿರೋದು ಏನಕ್ಕಪ್ಪ, ಏನೋ ಒಂದು ಶ್ರವಣ ಮನನ ಇತಿಹಾಸ ಮಾಡ್ತಿದೀವಿ, ಏನೋ ಒಂದು ಕಲಿತಾ ಇದ್ದೀವಿ ಅನ್ನೋ ನಿಟ್ಟಲ್ಲಿ. ಡಿಸೈರ್ ಅಂದ್ರೆ ಏನು, ಆಸೆ ಅಂದ್ರೆ ಏನು, ಆಕಾಂಕ್ಷೆಗಳೇನಕ್ಕೆ ಇರ್ತವೆ ಎಲ್ಲ ಗೊತ್ತು ನಮ್ಗೆ. ನೀವು ಡಿಸೈಡ್ ಮಾಡಿ ಅಷ್ಟೇನೆ. ಅದು ಯಾವ್ದು ತಪ್ಪು ಸರಿ ಅಂತ ಯಾರು ಹೇಳಕ್ಕಾಗಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ನೀವು ಪ್ರಶ್ನೆ ಮಾಡ್ಕೋಬೇಕು, ನೀವೇ ಸೊಲ್ಯೂಷನ್ ಹುಡುಕ್ಬೇಕು. ಆಯ್ತಾ? ನೋಡಿ, ಯೋಚನೆ ಮಾಡಿ, ನೀವೇ ಡಿಸೈಡ್ ಮಾಡಿ. ಆರ ತೂರ ಹಾಕ್ಸ್ಕೊಂಡು ಮನೆಗೆ ಬರ್ತೀರಾ, ಇಲ್ಲ ಮತ್ತೆ ಸೀಟ್ ಕಚ್ಕೊಂತೀರಾ, ಯೋಚನೆ ಮಾಡಿ. ಇದ್ ಹೇಳ್ತಾರೆ, ಅಪ್ರೂವಲ್ ಕ್ರಿಟಿಸಿಸಮ್ ಎರಡೂ ನಿಮ್ ಮನ್ಸಿನಲ್ಲೇ ಆಗೋದು. ನಿಮ್ ಮನ್ಸಿನಲ್ಲಿ ಅವ್ರು ಹೇಗ್ ನನ್ ತಿಳ್ಕೊಳ್ತಾರೆ, ನಾನು ಎಕ್ಸ್ಟೆನ್ಷನ್ ತಕೊಂಡ್ರೆ, ಇವ್ರು ಹೇಗ್ ತಿಳ್ಕೊಳ್ತಾರೆ, ಅದು ಸತ್ಯ ಅಲ್ಲ.
because that doesn't exist. ನೀವು ಬರೀ ಯೋಚನೆ ಮಾಡೋದಷ್ಟೇ. So your confusion also is just your thought. ಅಷ್ಟೇ. ಸೊ ನಿಮ್ಮ ಪ್ರಶ್ನೆಗೆ ಸಮಾಧಾನ ನಿಮ್ಮಲ್ಲೇ ಇದೆ ಅನ್ನೋದು ಗೊತ್ತಾಯ್ತು. ನೀವು ಅನ್ಕೊಂಡಿರ್ತಾರೆ ಏನಪ್ಪ ಏನೋ ಸಮಾಧಾನ ಕೊಡ್ತಾರೆ ಅಂದ್ರೆ ಇವ್ರು ಮತ್ತೆ ನನಗೆ ತಂದಿಟ್ರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇತ್ತು ನನಗೆ. ಅಲ್ಲಲ್ಲ, ಏನ್ ಗೊತ್ತಾ ಸಂತೋಷ್ ಜಿ, ಅವ್ರು ಫಸ್ಟೇ ಪರ್ಸನಲ್ ಅಂತ ಅಂದ್ರಲ್ಲ, ಇವಾಗ ಆಕ್ಚುಲ್ ಆಗಿ ನೀವು ಕೊಟ್ಟಿರೋ ಉತ್ತರನು ಬಹಳ ಚೆನ್ನಾಗಿದೆ. ಅಲ್ಲಿ ಬಾಲ್ನ ಮತ್ತೆ ಅವ್ರ ಕೋಟ್ಗೆ ಹಾಕಿದ್ವಿ ಅದು ಆಕ್ಚುಲ್ ಆಗಿ ಪರ್ಸನಲ್ಲೇ. ಹೌದು, ಪರ್ಸನಲ್ ಆಗಿ ಇಂಡಿವಿಜುವಲ್ ಆಗಿ ಬೇಕಾಗಿದೆ ಡಿಸಿಷನ್. ಇಲ್ಲಿ ಯಾರು ಏನು ಹೇಳಕ್ಕಾಗಲ್ಲ. ಬಟ್ ಏನೇನ್ ಆಗ್ಬೋದು ಅನ್ನೋ ಇನ್ಪುಟ್ಸ್ ಕೊಟ್ರಿ ನೀವು. ಏನೇನ್ ಪ್ರಶ್ನೆಗಳು ನಿಮಗ್ ಬರುತ್ತೆ ಆ ಪ್ರಶ್ನೆ ನೀವು ಬಂದಾಗ ನಿಮ್ಮಲ್ಲೇ ನೀವು ಉತ್ತರ ತಗೊಳ್ಳಿ. ಇದು ಮಾಡಿದ್ರೆ ಅದು, ಅದು ಮಾಡಿದ್ರೆ ಇದು. ಬಟ್ ಅಗೇನ್ ಅವ್ರು ಫಸ್ಟೇ ಪಾಪ ಹೇಳಿದ್ರು ಪರ್ಸನಲ್. ಹೌದು, ಪರ್ಸನಲ್. ಇಲ್ಲಿ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಕ್ ಆಗಲ್ಲ. ನಿಮ್ ಮನೆ ಸಿಚುಯೇಷನ್ ಇರ್ಬೋದು, ಫೈನಾನ್ಷಿಯಲ್ ಇದಿರ್ಬೋದು, ನಿಮ್ಮ ಹೆಲ್ತ್ ಕಂಡೀಷನ್ ಇರ್ಬೋದು, ಆಮೇಲೆ ನೀವು ಈ ಒಂದು ಆಧ್ಯಾತ್ಮಿಕ ಇದ್ರಲ್ಲಿ ಇಲ್ಲಿ ನಾವು ಆಕ್ಚುಲ್ ಆಗಿ ಪೂರ್ತಿ ವ್ಯವಹಾರಿಕ ಇದ್ರಲ್ಲೇ ನೋಡ್ಬೇಕಾಗತ್ತೆ. ಇದನ್ನ ಆಧ್ಯಾತ್ಮಿಕ ಹಂತಕ್ಕೆ ತಗೊಂಡ್ಬಂದು ನಾನ್ ಸಾಕ್ಷಿ ಕೆಲಸ ಮಾಡೋದು ಈ ದೇಹ ಅಲ್ವಾ, ಮಾಡ್ಲಿ ಬಿಡು ಅಂತ ಆ ತರ ಎಲ್ಲ ಆಗಲ್ಲ. ಖಂಡಿತ ವ್ಯವಹಾರಿಕ ಇದಕ್ಕೆ ಏನ್ ಬೇಕೋ ಆ ಡಿಸಿಷನ್ ಕರೆಕ್ಟ್ ಆಗಿ ಮಾಡ್ಬೇಕು, ಆ ನಿರ್ಧಾರ ಕರೆಕ್ಟ್ ಆಗಿ ನಡಿಬೇಕು. ಇನ್ನೊಂದು ಸತೀಶ್ ಅವ್ರು ಮಾತಾಡುವಾಗ, ಸತೀಶ್ ಅವರು ಮಾತಾಡುವಾಗ ನೀವು ಆಕ್ಚುಲ್ ಆಗಿ ಕೆಲವು ಪಾಯಿಂಟ್ಸ್ ಹೇಳಿದ್ರಿ. ನನ್ಗೆ ಆಕ್ಚುಲ್ ಆಗಿ ಈ ಪಾಯಿಂಟ್ ಹೇಳ್ಬೇಕು ಅಂತ ಬರ್ತಾ ಇತ್ತು. ಕರೆಕ್ಟ್ ಆಗಿ ಆ ಪಾಯಿಂಟ್ಸ್ ಟಚ್ ಮಾಡಿ ನೀವು ಹೇಳಿದ್ರಿ ಅವ್ರಿಗೆ. ಅದೇ ಅವರು ಸ್ಟಾರ್ಟಿಂಗ್ ಅಲ್ಲಿ ಅಫ್ಕೋರ್ಸ್ ಆ ಶೇರ್ ಏನ್ ಹೇಳಿದ್ರು ಅದ್ರ ಬಗ್ಗೆ ಅಲ್ಲ, ಅದಕ್ ಮುಂಚೆ ಅವ್ರು ಏನ್ ಹೇಳಿದ್ರು, ಕೆಲವೆಲ್ಲ ಅನ್ನಿಸ್ತಾ ಇದೆ ನನಗೆ ಈ ತರ ಅನ್ನಿಸ್ತಾ ಇದೆ, ನಂಗೆ ಈ ತರ ಅನ್ನಿಸ್ತಾ ಇದೆ. ಸೊ ಆ ಅನ್ನಿಸ್ತಾ ಇದೆ ಅನ್ನೋದು ಅವ್ರು ಪ್ರತಿಯೊಂದು ಸಾಕ್ಷಿಯಾಗಿ ನೋಡ್ಲಿಕ್ಕೆ ಆಗ್ತಾ ಇದೆ. ಸೊ ದಟ್ ಈಸ್ ಎ ಪ್ರೋಗ್ರೆಸ್. ಆ ತರದಲ್ಲಿ ಅದನ್ನ ನೀವು ಆ ಪಾಯಿಂಟ್ ಟಚ್ ಮಾಡಿದ್ರಿ. ಸೊ ನಾನು ಅದನ್ನೊಂದು ಕೇಳಿಸ್ಕೊಂಡೆ ಅವ್ರು ಹೇಳಿದ್ದು. ಪ್ಲಸ್ ಅಗೇನ್ ಅದೇ ಅದು ಶೇರ್ ಟ್ರೇಡಿಂಗ್ ಅಲ್ಲಿ ಆಗಿರೋದ್ರ ಬಗ್ಗೆ ಮತ್ತೇನೋ ಅನ್ನೋದು ವ್ಯವಹಾರಿಕ ಜಗತ್ತಲ್ಲಿ ಏನ್ ಚಾಕಚಕ್ಯತೆ ಬೇಕು, ಏನ್ ಸ್ಕಿಲ್ ಬೇಕು, ಆ ಒಂದ್ ಇದನ್ನ ಡೆವಲಪ್ ಮಾಡ್ಕೊಳ್ಳೋದು, ರಿಸ್ಕ್ ಫ್ಯಾಕ್ಟರ್ ತಗೊಂಡ್ ಮಾಡೋದು, ಅದು ಅಗೇನ್ ಇಂಡಿವಿಜುವಲಿ ಡೆವಲಪ್ ಮಾಡ್ಕೊಂಡ್ ಮಾಡೋದೇ ಇರುತ್ತೆ. ಇದ್ ಬೇಡಪ್ಪ ಅನ್ಕೊಳ್ಳೋದು ಇರ್ಬಹುದು, ಇಲ್ಲ ಈ ತರ ಆಗ್ದಂಗ್ ನೋಡ್ಕೋತೀನಿ, ಅಥವಾ ಆ ಮೊಮೆಂಟ್ ಅಲ್ಲಿ ಒಂದು ಸಣ್ಣ ಒಂದು ಕ್ಲಿಕ್ ಅಲ್ಲಿ ಏನೋ ಒಂದು ಆಗ್ಬಹುದು. ಅದನ್ನೆಲ್ಲ ನಾವು ಆಧ್ಯಾತ್ಮಿಕ ಇದ್ರಲ್ಲಿ ಮಾಡ್ಕೊಳಕ್ ಆಗಲ್ಲ. ಎಲ್ಲಾನು ಗೊತ್ತಾಗ್ತಾ ಇದೆ ಅಂತ ಏನು ಅದಕ್ ಮುಂಚೆ ಅವ್ರು ಏನ್ ಹೇಳಿದ್ರಲ್ಲ, ಅಲ್ಲಿ ನೀವು ಕೊಟ್ಟಿದ್ದ ಇನ್ಪುಟ್ಸ್ ಎಲ್ಲ ಬಹಳ ಚೆನ್ನಾಗಿತ್ತು. ಸೊ ಹೋಪ್ ಇಟ್ ಹೆಲ್ಪ್ಸ್ ಹಿಮ್. ಬಟ್ ಡೆಫಿನೆಟ್ಲಿ ಅವ್ರಿಗೆ ಅವ್ರದೇ ಪ್ರೋಗ್ರೆಸ್ ಅವರಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ನಾನು ಮುಂಚೆ ಅದೇನೆ ಈಗ ನಂಗೆ ಅದು ಅನ್ನಿಸ್ತಿದೆ ಅನ್ನೋದೆಲ್ಲ ಅವರು ತಮ್ಮನ್ ತಾವು ಸಾಕ್ಷಿಯಾಗಿ ನೋಡ್ಕೊಂಡು ಗೊತ್ತಾಗ್ತಾ ಇರೋದೇ ಅದು. ಅವ್ರಿಗೆ ಗೊತ್ತಾಯ್ತಪ್ಪ ಅಂತ ಹೇಳ್ತಾರಲ್ಲ ಗುರುಜಿ, ಆ ತರ ಅದು ಗೊತ್ತಾಗ್ತಾ ಇರೋದ್ರಲ್ಲೇ ನಮ್ ಪ್ರೋಗ್ರೆಸ್ ನಮಗ್ ಕಾಣುತ್ತೆ. ಅದಕ್ಕೆ ಹೇಳಿದ್ದು ಪ್ರತಿಯೊಬ್ಬರಿಗೂ ಇಂಡಿವಿಜುವಲಿ ನಮ್ ಪ್ರೋಗ್ರೆಸ್ ನಾವೇ ನೋಡ್ಕೊಳಕ್ಕೆ ಗುರುಜಿ ಫೈರ್ ಸ್ಕೇಲ್ ಕೊಟ್ಟಿರೋದು. ಅದು ಚೆನ್ನಾಗಾಗ್ತಿದೆ. ನಮ್ಮ ಅನ್ಸೂಯ ಮೇಡಮ್ ಅವರು ಅದೇ ಹೇಳ್ಬಿಟ್ರಿ, ಏನೋ ಸಿದ್ಧ ಪುರುಷರ ತರ ಆಗ್ಬಿಟ್ಟಿದ್ದಾರೆ. ಅದು ನಿಜವೇ. ಅವ್ರಿಗೇನಿಲ್ಲ, ನಾನು ಅನ್ಸೂಯ ಮೇಡಮ್ ಅವ್ರಿಗೆ ನಾವ್ ಹೇಳದ್ ಕೇಳಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ನಾನ್ ಹೇಳದ್ನಲ್ಲ, ಆಶಾ ಅವ್ರು ಏನ್ ಹೇಳಿದ್ರು ಆ ಪಾಯಿಂಟ್ ಅನ್ನ ಇವ್ರು ಸೂಕ್ಷ್ಮತೆಯಲ್ಲಿ ಯೋಚನೆ ಮಾಡಿದಾಗ ಗೊತ್ತಾಗತ್ತೆ. ಅರ್ಥ ಆಗ್ತಿಲ್ಲ, ನಂಗೆ ಹೇಳಕ್ ಗೊತ್ತಾಗ್ತಿಲ್ಲ, ನಾನು ಇಲ್ಲಿ ಹೇಳಕ್ಕೋಸ್ಕರ ಬರ್ಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಒಂದು ಸಣ್ಣ ಬದಲಾವಣೆ ತಂದ್ಕೋಬೇಕು ಅವರು. ಬಟ್ ಅದು ಪ್ರಾಬಬಲಿ ಅವರಿಗೆ ಸ್ವಲ್ಪ ಒಂದು ಅವಲೋಕನದಲ್ಲಿ ಆಗ್ಬಹುದು, ನಿಧಿಧ್ಯಾಸನದಲ್ಲಿ ಆಗ್ಬಹುದು. ಯಾವುದು ಏನು ಟಾಕ್ ಕೇಳೋದ್ರಿಂದ ಆಗೋದಿಲ್ಲ ಅದು. ಹಾಗಾಗಿ ಸೂಕ್ಷ್ಮತೆಯಲ್ಲಿ ಆಗ್ಬೇಕದು. ಬಟ್ ಅದಕ್ಕೊಂದು ವ್ಯಾಲಿಡ್ ರೀತಿಲಿ ನಮ್ಮ ಆಶಾಜಿಯವರ ಇನ್ಪುಟ್ ಬಹಳನೇ ಮ್ಯಾಚ್ ಆಯ್ತಲ್ಲಿ ಅವರ ಇದಕ್ಕೆ ಕನೆಕ್ಟೆಡ್ ತರ. ಏನು ಅಂತಂದ್ರೆ ಮುಖ್ಯವಾಗಿ ನಾವು ಏನೋ ಪ್ರಿಪೇರ್ ಆಗ್ಬೇಕು, ಏನೋ ಹೇಳ್ಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ಅದು ಇನಿಷಿಯಲಿ ಬೇಕಾಗುತ್ತೆ. ಯಾಕಂತಂದ್ರೆ ನನಗೆ ಕ್ಲಾರಿಟಿ ಸಿಕ್ಕೋ ತನಕ ಬೇಕು. ನನಗೆ ಕ್ಲಾರಿಟಿ ಸಿಕ್ಕಿದ್ಮೇಲೆ ಅದು ಕೂಡ ಬೇಕು. ಬಟ್ ಇವರು ಸ್ವಲ್ಪ ಬೇರೆ ತರದಲ್ಲಿ ಇದ್ ಮಾಡ್ತಾರೆ. ಕೋಕಿಲ್ ಅವ್ರೆ, ನಿಮ್ಗಿದು ಈ ಪಾಯಿಂಟ್ ಅರ್ಥ ಆಯ್ತಾ? ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಆಶಾ ಅವ್ರು ಹೇಳಿದ್ದಕ್ಕೆ ಕನೆಕ್ಟ್ ಮಾಡಿ ಅರ್ಥ ಆಯ್ತು ನಂಗೆ ಸತ್ಯಾಜಿ, ಅರ್ಥ ಆಯ್ತು ನನಗೆ. ಆ ಮೆಮೊರಿ ನಾವ್ ಇಟ್ಕೋಬೇಕು ಸನ್ನಿವೇಶನ ಅಂತ ಅನ್ಕೊಂತಾ ಇದ್ರಲ್ಲ ಅವರು, ಆತರ ಹೇಳ್ತಾರದಲ್ವಾ ನೀವು ಅದನ್ನ? ಅಲ್ವಾ? ಯಾವುದೇ ಒಂದು ಘಟನೆ ಹೇಳ್ಬೇಕಲ್ವಾ? ಅವರು ಮೆಮೊರಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆನೂ ಇದ್ ಮಾಡ್ಕೋತಿಲ್ಲ. ಗೊತ್ತಾಗಲ್ಲ, ನಂಗೆ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನೇ ಜಾಸ್ತಿ. ಅಂದ್ರೆ ಇಲ್ಲಿ ಇವ್ರು ಕೇಳ್ದಂಗ್ ನಂಗೆ ಹೇಳಕ್ ಗೊತ್ತಾಗಲ್ಲ, ಅದೊಂಥರ ಅವ್ರಿಗವ್ರೆ ಕಂಡೀಷನ್ ಹಾಕೋತಿದ್ದಾರೆ ಪ್ರತಿ ಸರ್ತಿ. ಹೌದು.
ಆ ಆಸ್ಪೆಕ್ಟ್ ಅನ್ನ ನೀವು ಬೇಕಾದ್ರೆ ಅವ್ರಿಗೆ ಇನ್ನೊಂಚೂರು ಕ್ಲಾರಿಟಿ ಕೊಡ್ಬೋದು. ಅಂದ್ರೆ ನೀನ್ ರಿಟೈರ್ಡ್ ಆಗೋ ನಿಧಿಧ್ಯಾಸನದಲ್ಲಿ ಅಷ್ಟ್ರಲ್ಲಿ ಕ್ಲಾರಿಟಿ ಕೊಟ್ಬಿಡಿ. ಹಾ ರಿಟೈರ್ಡ್ ಆಗೋ ಅಷ್ಟ್ರಲ್ಲಿ ಕ್ಲಾರಿಟಿ ಕೊಟ್ಬಿಡಿ ಸರ್ ಕೋಕಿಲಾಜಿ. ಆಮೇಲೆ ಅವ್ರು ಸಿಗಲ್ಲ, ನಿಮ್ ಮನೆಗ್ ಬರಲ್ಲ ಅವರು. ಕಂಡೀಷನಿಂಗ್ ಮಾಡ್ಕೋತಾ ಇರೋದು ಇದು ಅಷ್ಟೇ, ಇನ್ನೇನು ಅಲ್ಲ. ಪದೇ ಈಗ ನಿಮ್ಗೂ ನಾವು ಮುಂಚೆ ಎಲ್ಲ ಹೇಳ್ತಿರ್ತೀವಿ, ಅವ್ರಿಗೆ ಇವೆಲ್ಲ ಸುಮ್ನೆ ನಾನ್ ಸಾರಿ ತಪ್ಪಾಗಿದ್ರೆ ಅಂತ ಹೇಳಿ ಪದೇ ಕಂಡೀಷನ್ ಹಾಕೊಳ್ಳೋದು ಅಂತ. ಗೊತ್ತಾಗ್ದಿದ್ರೆ ಏನಾಗ್ತದೆ? ಹಾ ಏನು ಗೊತ್ತಾಗ್ದಿದ್ರೆ ಆಗಲ್ಲ. ಏನಾಗ್ತದೆ? ಅದು ಒಂದು ಪಾಯಿಂಟ್ ಅವ್ರು ಹೇಳಿದ್ದು. ಗೊತ್ತಾಗದೆ ಇರ್ಲಿ, ಆ ಫ್ಲೋ ಎಲ್ಲಿ ಏನ್ ಬರುತ್ತೆ ಅದನ್ನ, ಅದೇ ಇದು ಸ್ವಲ್ಪ ನಿಧಿಧ್ಯಾಸನ ಮಾಡ್ತಾನೆ ಆಗೋದಿದು. ನನಗ್ ನಾನು ಏನ್ ಕಂಡೀಷನ್ ಹಾಕೋತಿದೀನಿ ಅಂತ. ಹೌದು. ಅವರು ಕಂಪೇರ್ ಮಾಡಿ ಬಾಕಿ ಎಲ್ರು ಆನ್ಸರ್ ಹಾ. ಮಾಡ್ತಾರೆ, ನನ್ಗೆ ಆನ್ಸರ್ ಹೌದು ಮಾಡಕ್ಕಿಲ್ಲ ಅಂತ ಹೌದು ಹೇಳಿ compare ಮಾಡ್ಕೊತಾರೆ. ಹೌದು ಹಾಕೊಂಡಿದ್ದಾರೆ. ನನ್ಗೆ ಆ ಡಿಸೈರ್ ನಾನು ಆನ್ಸರ್ ಮಾಡ್ಬೇಕು ಅಂತ ಪ್ರಶ್ನೆ ಬಂತಲ್ವಾ, that also is a condition that I was putting on myself, Correct. saying I should remember something to say. So I dropped the condition. ನನ್ಗೆ ಬರದಿದ್ರೆ ಬಂದಿಲ್ಲ ಅಷ್ಟೇ. ಬಟ್ ಹಂಗಂತ ಅದೇ ಇವಾಗ ನಮ್ ಸಂತೋಷ್ ಅವ್ರು ಹೇಳ್ದಂಗೆ ನೀವು ಪ್ರಿಪೇರ್ ಮಾಡ್ಕೋಬೇಕು, ಮೆಮೊರಿ ಇಟ್ಕೋಬೇಕು ಅಂದಾಗ ಈ ಮನನ ಕ್ಲಾಸ್ ಅಟೆಂಡ್ ಮಾಡ್ತೀವಿ, ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ಅದಿರ್ಬೇಕು. ಆ ಒಂದು ಆ ಮುಮುಕ್ಷಾರ್ ವಾಟ್ ಎವರ್ ಇಟ್ ಈಸ್, ಈ ಒಂದು ಇದು ಬೇಕು ನನಗೆ. ಬಟ್ ಅಲ್ಲಿ ಹೋದ್ಮೇಲೆ ಅಯ್ಯೋ ಅವ್ರು ಏನಾದ್ರು ಕೇಳಿದ್ರೆ ನಂಗೆ ಹೇಳಕ್ ಗೊತ್ತಾಗಲ್ವೇನೋ, ಅದು ಬೇಕಾಗಿಲ್ಲ. ಅಲ್ಲಿ ಹೋದಾಗ ನನಗೆ ಏನ್ ಹೇಳ್ಬೇಕು ಅಂತಿದ್ಯೋ ಅದ್ ನನ್ನ ಮೂಲಕ ಬರುತ್ತೆ, ಆ ತರನೇ ಕಂಡೀಷನ್ ಹಾಕೋಬಹುದಲ್ಲ. ನಂಗೆ ಬರಲ್ಲ ಅಥವಾ ಗೊತ್ತಾಗಲ್ಲ ಅನ್ನೋದಕ್ಕಿನ್ನ ನಾನು ಏನು ಜ್ಞಾನ ನನ್ನ ಗುರುಗಳಿಂದ ತಗೊಂಡಿದ್ದೀನಿ, ಅಲ್ಲಿ ಆ ಟೈಮ್ಗೆ ಆ ಸಂದರ್ಭಕ್ಕೆ ಏನ್ ಬರ್ಬೇಕು ಫ್ಲೋ ಅದು ಬರುತ್ತೆ, ಏನ್ ಹೇಳ್ಬೇಕು ನನ್ನ ಮೂಲಕ ಹೇಳ್ಸುತ್ತೆ. ಅದೇ ಸತ್ಯ ಸಾರಿ ಇಂಟರಪ್ಟ್ ಮಾಡ್ತೀನಿ. ನಾನು ಮೊನ್ನೆ ನಂಬ್ತೀರ ಸೋಮವಾರ ಹೋದ ತಕ್ಷಣನೇ 8:30 ಹೋದ ತಕ್ಷಣ ಮೇಡಮ್ ನಿಮ್ ಜಾಗ ಇದೆಲ್ಲ ಆ ಜಾಗ ಅಂದ್ರು. ತಕ್ಷಣ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ಬಂದ ತಕ್ಷಣನೇ ಹೇಳಿದ್ರಲ್ಲ, ಒಂದ್ ಸ್ವಲ್ಪ ಲೇಟ್ ಆಗಿ ಹೇಳ್ಬೋದಿತ್ತಲ್ಲ ಅನ್ಸ್ತು. ಬಟ್ ಬೇಡ ಯಾವಾಗಿದ್ರು ಹೇಳೋದೆ ತಾನೆ. ನಿಜವಾಗ್ಲೂ ಅವಾಗ ಎಷ್ಟು ನನ್ಗೆ ಗುರುಗಳ ವಾಕ್ಯ ನಂಗೆ ಎಷ್ಟು ಕೆಲಸ ಮಾಡ್ತು ನನ್ಗೆ ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ನಾನು. ಖಂಡಿತ ಅದೇ ಇವಾಗ ನಿಮಗೆ ಗೊತ್ತಿದ್ದು ಎಷ್ಟು ಇಂಪ್ರೂವ್ ಆಗಿದ್ದೀರಾ ನೀವು ಅನ್ನೋದು. ನೀವು ಹೇಳಿ. ಒಂದ್ ನಿಮಿಷ ಬೇಜಾರಾಯ್ತು ನಿಜವಾಗ್ಲೂ ನನ್ಗೆ, ಇಷ್ಟು ಬೇಗ ನಂಗೆ ನೆಗ್ಲೆಕ್ಟ್ ಮಾಡ್ತಿದಾರ. ಆಮೇಲೆ ಅದು ಅಂದ್ರು, ಆ ಕೋಕಿಲ್ ಅವ್ರು ಜಾಸ್ತಿ ಕೆಲಸ ಕೊಡ್ಬೇಡಿ ಪಾಪ, ಇನ್ನು 6 ತಿಂಗಳು ರಿಟೈರ್ಡ್ ಆಗ್ತಾ ಇದಾರೆ, ತುಂಬಾ ವರ್ಷ ಕೆಲಸ ಮಾಡಿದಾರೆ ಅವರು, ಸಾಕಷ್ಟು ಕೆಲಸ ಮಾಡಿದ್ದಾರೆ, ಇನ್ನು ರೆಸ್ಟ್ ಕೊಡಿ ಅವ್ರಿಗೆ, ಜಾಸ್ತಿ ಕೆಲಸ ಹೇಳ್ಬೇಡಿ ಅಂದ್ರು. ಅವಾಗ್ಲೂ ಅಯ್ಯೋ ನಾನು ಅಷ್ಟು ಬೇಗ ಅಜ್ಜಿ ಆಗ್ಬಿಟ್ನಾ, ನಾನು ಅಸಮರ್ಥ್ಯ ಆಗ್ಬಿಟ್ನಾ, ಕೆಲಸ ಮಾಡಕ್ಕಾಗಲ್ವಾ, ಎಷ್ಟು ಅನ್ಕೊಂಡೆ ಗೊತ್ತಾ ನಾನು. ಇವಾಗ ಇಲ್ಲೂನು ಅವ್ರು ಹೇಳಿದ್ರಲ್ಲಿ ನಾವು ಅದನ್ನ ಪಾಸಿಟಿವ್ ಆಗಿ ತಗೋಬಹುದು, ನೆಗೆಟಿವ್ ಆಗಿ ತಗೋಬಹುದು ಅನ್ನೋ ತರ. ಇವಾಗ ಅವ್ರು ಹೇಳ್ದಾಗ ಆಕ್ಚುಲಿ ಹೌದಲ್ವಾ, ನನ್ಗೆ ಇನ್ಮೇಲೆ ರೆಸ್ಟ್ ಆರಾಮಾಗಿರ್ಬೋದಲ್ವಾ, ಅವ್ರ ರೆಸ್ಟ್ ಏನು ಕೆಲಸ ಬೇಡ ಅಂದ್ರೆ ನಾನು ಆ ಟೈಮಲ್ಲಿ ನಾನು ಏನ್ ಬೇಕೋ ಕೇಳಿಸ್ಕೋಬಹುದು, ನನ್ ಗುರುಗಳದೇ ಟಾಕ್ಸ್ ಕೇಳಿಸ್ಕೋಬಹುದು, ಇಲ್ಲ ಟ್ರಾನ್ಸ್ಕ್ರಿಪ್ಷನ್ ಮಾಡ್ಬೋದು, ಒಳ್ಳೇದಲ್ಲ. ಈ ತರ ನೋಡ್ದಾ ಇಷ್ಟು ಬೇಗ ನನ್ ವಯಸ್ಸಾಯ್ತು ಅಂತ ಮಾಡ್ಬಿಟ್ರು, ನನ್ ಕೈಲಿ ಏನು ಕೆಲಸ ಆಗಲ್ಲ ಅಂತ ಹೇಳ್ತಿದ್ದಾರೆ. ಎರಡೂ ಈ ಮನ್ಸಲ್ಲೇ ಬರುತ್ತೆ, ನಾವ್ ಯಾವ್ದು ಮಾಡ್ಬೇಕಷ್ಟೇ. ಹೌದು ಸತ್ಯಾಜಿ, ಎಷ್ಟು ನಿಜವಲ್ಲ. ಒಂದು ಈ 3-4 ಡೇಸ್ ಅಲ್ಲಿ ಇಷ್ಟೊಂದು ಬೆಳವಣಿಗೆ ಆಯ್ತು ನನ್ಗೆ. ವೆರಿ ಗುಡ್. ನಿಮ್ಗೆ ಆ ಸಿಚುಯೇಷನ್ ಕೊಡ್ತಿರೋದೇ ನಿಮ್ಮ ಈ ಗ್ರೋತ್ಗೆ. ಹೌದು ಗುಡ್ ಆರ್ ಬ್ಯಾಡ್ ಪ್ರತಿಯೊಂದನು ನಮ್ ಗ್ರೋತ್ಗೆನೆ ಬರೋದಿಲ್ಲಿ. ನನ್ಗೆ ಅದೇ ಆ ಹುಡುಗಿ ಬಂದ್ ಕೇಳಿದ್ಲು, ಮೇಡಮ್ ನಿಮ್ಗೆ ಬೇಜಾರಾಗ್ಲಿಲ್ವಾ ತಕ್ಷಣನೇ ನಿಮ್ ಪ್ಲೇಸ್ ಚೇಂಜ್ ಮಾಡಿದ್ರು? ಇಲ್ಲಮ್ಮ ಖಂಡಿತ ಬೇಜಾರಾಗ್ಲಿಲ್ಲ, ಒಂದ್ ನಿಮಿಷ ಬೇಜಾರಾದ್ರೂ ಆ ಬೇಜಾರ್ನ ಹೊರಗೆ ಬಂದಿದ್ದೇನಮ್ಮ ನಾನು ಅಂತಂದೆ. ನೀವು ಅದು ಹೇಳ್ಬಿಟ್ರೆ ಅವ್ರಿಗೆ ಬೇಜಾರಾಗಿದ್ದು ಹೇಳಿದೀರಾ ಹಂಗಾದ್ರೆ. ಆ ಹುಡುಗಿ ಅನ್ಕೊಂಡಿರ್ತಾಳೆ, ಏನ್ ಈ ಅಮ್ಮನ್ ಬೇಜಾರಾಗಿದೆ, ಹಂಗಾದ್ರೆ ನಾನು ಇನ್ನೂ ಬೇಜಾರ್ ಮಾಡ್ಸೋಣ ಅಂತ. ಇಲ್ಲ, ಆ ಹುಡುಗಿ ಹೇಳಿದಲ್ಲ ಪ್ರಿನ್ಸಿಪಾಲ್ ಹತ್ರನೇ, ಎಲ್ಲಾ ಕೆಲಸ ಹೇಳ್ಕೊಟ್ಯಾರ, ಮೇಡಮ್ ಪಾರ್ಟ್ ಏನಿದೆ ಮೇಡಮ್ ಪಾರ್ಟ್ ಫುಲ್ ಹೇಳ್ಕೊಟ್ಬಿಟ್ಯಾರೆ, ನನಗೇನಿದಿಲ್ಲ ನಿಜವಾಗ್ಲು. ಅದೇ ಹೇಳಿ ಇನ್ನೂ ಅವ್ರು ಇದ್ರೆ ನಮ್ಗೆ ಚೆನ್ನಾಗಿರುತ್ತೆ ಅಂತಂದ್ರು. ಅಷ್ಟೇನು ಇನ್ನೇನು ಮಾತಾಡಕ್ ಹೋಗ್ಲಿಲ್ಲ ಅಷ್ಟು. ಸರಿ ಸೂಪರ್. ಅನ್ಸೂಯಜಿ ಬಂದ್ರ ನೀವು ಆನ್ಲೈನ್ ಅಥವಾ ಏನು ಟಾಟಾ ಬಾಯ್ ಬಾಯ? ಕರೀರಿ ಒಂದ್ಸತಿ ಇಲ್ಲ ಕರ್ದಾಯ್ತು ಇನ್ನಷ್ಟೇ. ಅವರು ಏನೋ ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ಸಂತೋಷಿ ಬಂದಿದ್ದೀನಿ ಮತ್ತೆ. ಶೋಭಾಜಿ ಬಂದ್ರಾ? ಆಯ್ತು ಬಂದೆ ಮತ್ತೆ. ಓಕೆ ಅಂದ್ರೆ ಸೆಷನ್ ಎಲ್ಲ ಮುಗೀತು ಆಲ್ಮೋಸ್ಟ್. ಯಾರ್ದು ಅದೇ ಏನು ಪ್ರಶ್ನೆಗಳಿಲ್ಲ, ಪ್ರಶ್ನೆಗಳೆಲ್ಲ ಆಯ್ತು. ಸೊ ಸೆಷನ್ ಎಂಡ್ ಮಾಡ್ಬೋದು ಸತ್ಯಾಜಿ.
ನೋಡಿ ಇದೆ ಇವಾಗ ನಾವು ಕಂಪೇರ್ ಮಾಡಬಾರ್ದು, ಬಟ್ ಆದ್ರೂ ಕಮಿಟ್ಮೆಂಟ್ ಅಂತ ಅಂದ್ರೆ ನಮ್ ಶೋಭಾ ಅವರು ಅಲ್ಲಿ ಅವ್ರು ಏನೋ ಕೆಲಸ ಅಂತ ಹೋದ್ರು, ಮತ್ತೆ ಬಂದ್ರು, 8 ಗಂಟೆ ಆಗೋಗಿದೆ, ಕ್ಲಾಸ್ ನಡೀತಿದ್ಯಾ ಇಲ್ವಾ ಗೊತ್ತಿಲ್ಲ. ಅಂದ್ರೆ ಇದು ಅವ್ರ ತರ ಇರ್ಬೇಕು ಅಂತ ಯಾರಿಗೂ ಹೇಳೋದಲ್ಲ. ಹೌದು, ಕರೆಕ್ಟ್. ನಾನೇ ನೋಡ್ಕೋಬೇಕಷ್ಟೇ ನಾನು ಎಲ್ಲಿದ್ದೀನಿ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಕೆಲವ್ರದ್ದು ನೋಡಿದಾಗ ನಮಗೆ ಒಂದು ಇನ್ಸ್ಪಿರೇಷನ್ ಅಂತಾನೂ ಆಗತ್ತಲ್ವಾ. ಈಗ ನಾವು ಗುರುಗಳನ್ನ ರೋಲ್ ಮಾಡಲ್ ಅಂತ ತಗೋತೀವಿ, ಅವರು ವ್ಯವಹಾರದಲ್ಲಿ ವ್ಯವಹಾರಿಕ ಜಗತ್ತಿನಲ್ಲಿ ಹೇಗಿರ್ತಾರೆ ಅನ್ನೋದನ್ನ ರೋಲ್ ಮಾಡಲ್ ಆಗಿ ತಗೋತೀವಿ. ಹಾಗೆ ನಮ್ ಸುತ್ತಮುತ್ತ ಇರೋದ್ರಿಂದನೂ ಒಂದು ಇನ್ಸ್ಪಿರೇಷನ್ ತಗೋತೀವಲ್ವಾ, ಅದು ನಮಗ್ ಮುಖ್ಯವಾಗಿ ಬೇಕಾಗಿರೋದಿಲ್ಲಿ. ಓಕೆ, ಶೋಭಾ ಅವ್ರ ಕೈಲಿ ಪ್ರೇಯರ್ ಹೇಳಿಸಿ ನಾನು ಎಂಡ್ ಮಾಡ್ಬಿಡ್ತೀನಿ ಇದನ್ನ. ಆಯ್ತು. ಶೋಭಾಜಿ ಎಂಡಿಂಗ್ ಪ್ರೇಯರ್ ಹೇಳಿ. ಕ್ಲೋಸಿಂಗ್ ಪ್ರೇಯರ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದಃ पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति ಶಾಂತಿಃ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ प्रत्यज्योतिः परात्परा ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम्. आत्मदर्शनं ब्रह्मदर्शनं ब्रह्मदर्शनं सत्यदर्शनम्. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಲೋಕಾ ಸಮಸ್ತಾಃ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುಗಳಿಗೆ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರಗಳು. ಹರಿ ಓಂ.